ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ಣ ಹೃದಯ ಅಂದರೆ ಯಾವುದು ಅಂತ ತಿಳಿದುಕೊಳ್ಳೋಣ. ಇದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಹೃದಯ ಅಂದರೆ ಕೇಳಿದ್ದೀವಿ, ಆದರೆ ಈ ಪೂರ್ಣ ಹೃದಯ ಅಂದರೆ ಏನು ಅಂತ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹೃದಯ, ಪೂರ್ಣ ಹೃದಯ ಇದ್ಯಾವುದಪ್ಪ? ಬೇರೆ ಎಲ್ಲರೂ ಇರ್ಬೋದಾ ಅಂತ ಅನುಮಾನ ಅಲ್ವಾ? ಹೃದಯ ಯಾವುದು, ಪೂರ್ಣ ಹೃದಯ ಯಾವುದು? ಹಂಗಾರೇನು ಅರ್ಥ ಆಯ್ತಾ ನಮ್ಮದು ಅಲ್ವಾ? ಏಕೆ ಅಂದರೆ ಸ್ವಲ್ಪ ಮುಖ ಬಿಚ್ಚಲಿ ಅಂತ ಜನಗಳು. ಏನು ಬಿಚ್ಚಬೇಕು? ಮುಖನ ಬಿಚ್ಚಬೇಕು. ಟೈಟಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಯಾವತ್ತೋ ಒಂದಿನ ನಕ್ಕಿದ್ರೆ ಆಯಿತು ಅಂತ ಅಲ್ವಾ? ನಗೋಕ್ಕೆ ಎಷ್ಟು ಜನ ಯೋಚನೆ ಮಾಡ್ತಾರೆ, ಅದೇನದು ಹಂಗೆ ನಗೋದು ಅಂತ. ಹಾಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಆ ಮುಖನ ಹರಳಿಸೋದು, ಬಿಚ್ಚೋದೇ ಗೊತ್ತಿಲ್ಲ ನಮಗೆ. ಕಾಸು ಕೊಟ್ಬಿಟ್ಟು ಸಿನಿಮಾ ನೋಡೋಕೆ ಹೋಗ್ತಾರೆ, ಬೇಜಾರು ಅಂತ. ಹೌದು ಅಲ್ವಾ? ಅಲ್ಲಿ ಹೋಗಿ ನಗಲಿಲ್ಲ ಅಂದರೆ ಬೈಕೊಂಡೇ ಇಚ್ಛೆ ಬರ್ತಾರೆ, ಏನಕ್ಕಂದೆ ಬಂದೆ ಪಿಕ್ಚರ್ಗೆ ಅಂತ. ನಗೋಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಗೋದು ಬರ್ಬೇಕು ನಮಗೆ. ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬೇಕು. ಏನು ನಗ್ತಾ ಇರು ಅಂತ ಯಾರು ಹೇಳ್ಕೊಡ್ತಾರಮ್ಮ? ಇಲ್ಲ. ಅದ್ಯಾಕೆ ಹಂಗೆ ಕೂತಿದ್ಯಾ ಅಂತ ಬೈತಾರೆ, ಅದಿನ್ನೂ ಮುಖ ಟೈಟ್ ಮಾಡ್ಕೊಳತ್ತೆ. ಸೊ ಇದು ಪೂರ್ಣ ಹೃದಯ ಇರಬೇಕು. ಇದೆ, ನಾವು ಬಳಸ್ಕೊತಾ ಇಲ್ಲ. ಯಾಕೆ ಅಂದರೆ ಮುಖದ ಬಗ್ಗೆ ನಮಗೆ ಗಮನ ಇಲ್ಲ. ಏನೋ ಕಳ್ಕೊಂಡವ್ರಂಗೆ ಇಂಡಿಯಾ ದೇಶ ಯಾರಿಗಾರು ಕೊಟ್ಬಿಟ್ಟಿದ್ದೀವ, ಯಾರು ಕದ್ಕೊಂಡು ಹೋಗ್ಬಿಡ್ತಾರಾ ಅಂತ ಯೋಚನೆ ಮಾಡ್ದಂಗೆ. ಅಲ್ಲ, ಇಂಡಿಯಾ ದೇಶದ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು. ನಾವು ಏನೋ ಒಂದು ರೀತಿ ಡಿಸಪಾಯಿಂಟ್ ಜೀವನ, ನಿರಾಶಾದಾಯಕವಾದ ಜೀವನ, ಹತಾಶೆ, ಇದಕ್ಕೆಲ್ಲ ಹೃದಯಕ್ಕೆ ಪೂರ್ಣವಾಗಿರ್ತಕ್ಕಂಥ ಪೂರ್ಣ ಹೃದಯ ಯಾರಿಗೆ ಹೇಳ್ತಾರೆ ಅಂತಂದರೆ, ನಾವು ಅರ್ಥ ಮಾಡ್ಕೋಬೇಕು. ಇರುವಂತಹ ದೇಹದಲ್ಲಿರ್ತಕ್ಕಂಥ ಅಂಗಗಳನ್ನು ನಾವು ಎಷ್ಟು ಚೆನ್ನಾಗಿ ಬಳಸಬೇಕು, ಬಳಸ್ತಾ ಇದ್ದೀವಿ ಅನ್ನೋದೇ ನಮ್ಗೆ ಇನ್ನೂ ಪ್ರಜ್ಞೆಗೆ ಬಂದಿಲ್ಲ. ಹೌದು ಹೌದು ಅಂತೀಯಾ? ಹೌದು ಗುರೂಜಿ, ಹೌದು. ಆದರೆ ನಾವು ಒಂದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೃದಯದಲ್ಲಿ ಪೂರ್ಣ ಹೃದಯ ಯಾವುದು? ಈ ಪೂರ್ಣ ಹೃದಯ ಯಾವುದು ಅಂದರೆ ಭಯ ಇಲ್ಲದ ಹೃದಯ ಪೂರ್ಣ ಹೃದಯ. ಯಾಕೋ ಒಡ್ಕೊಳ್ಳುತ್ತೆ, ನನಗೆ ಭಯ ಆಗತ್ತೆ, ಹೌದಾ? ಇದು ಅರ್ಧ ಹೃದಯ. ಪೂರ್ಣ ಹೃದಯ ಇರಬೇಕಂದ್ರೆ ಭಯ ಇರಬಾರ್ದು. ಪೂರ್ಣ ಹೃದಯ ಯಾಕಿಲ್ಲ ಹಾಗಾದರೆ? ಹೃದಯ ಪೂರ್ಣ ಇದೆ, ಆದರೆ ನಮಗೆ ಭಯ ಹೋಗಿಲ್ಲ. ಇದಕ್ಕೇನು ಹೇಳ್ಬೋದು ಅಂದರೆ, ನಾವು ಮಾಮೂಲಿ ನಾವೊಬ್ಬ ಮನುಷ್ಯ ಅಲ್ವಾ ಅಂತ ತಿಳ್ಕೊಂಡಿದ್ದೀವಲ್ಲ, ಇದು ತಪ್ಪಾಗಿರೋದು. ಸೊ ಕಾಮನ್ ಮ್ಯಾನ್ ಐಸೆ ಅಂತೀವಿ, ಹೌದು ಅಲ್ವಾ? ಈ ಕಾಮನನ್ನು ತೆಗೆಯೋವರೆಗೂ ನಮಗೆ ನಮ್ಮತನ ಗೊತ್ತಾಗಲ್ಲ. ಹಂಗೆ ತಾನೇ ತಿಳ್ಕೊಂಡ್ರು ನಾವು. ಹೌದು, ನಾನು ಮನುಷ್ಯ, ಸರಿ, ಇನ್ಯಾರು ಪ್ರಶ್ನೆ. ಆದರೆ ಆ ಮನುಷ್ಯ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಭಗವಂತ ನಮಗೆ ಗೌಪ್ಯವಾಗಿಟ್ಟಿದ್ದಾನೆ. ನೀನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಭಗವಂತ ನಮಗೆ ಗೌಪ್ಯವಾಗಿಟ್ಟಿದ್ದಾನೆ. ನಾವು ಯಾರನ್ನು ತಿಳ್ಕೊಳ್ಳೋಕ್ಕೆ ಗೌಪ್ಯವಾಗಿ ಇಟ್ಬಿಟ್ಟಿದ್ದಾನೆ. ಆದರೆ ಭಗವಂತನಿಗೆ ಗೊತ್ತು, ನೀನು ಏನಿದೆಯೋ ಅದು ನಾನೇ, ಅದು ನೀನು ಆಗು ಅಂತ. ಭಗವಂತ ಅಂತ ನೀನೇ ಅಂದ್ಕೊಂಡಿದೆಯೋ, ಎಲ್ಲೋ ಹುಡುಕಬೇಕು, ಎಲ್ಲೋ ಇದೆ ಭಗವಂತ ಅಂತ, ಅದು ನಾನೇ ನೀನಾಗಿದ್ದೀನಿ. ಅಂದರೆ ಭಗವಂತ, ನೀನು ಮನುಷ್ಯ ಅಂತ ಅಂದ್ಕೊಂಡಿದ್ಯಾ, ಇದು ತಪ್ಪು, ಇದನ್ನು ಬಿಡು. ನನ್ನಲ್ಲೂ ಒಂದು ಶಕ್ತಿ ಇದೆ, ನನ್ನಲ್ಲೂ ಏನೋ ಒಂದಿದೆ, ನಾನು ಅದನ್ನು ಪಡ್ಕೋಬೇಕು, ನನಗೆ ಸಿಗತ್ತೆ, ಅದು ದೇವರು. ನನ್ನ ಕೈಲಿ ಆಗಲ್ಲ, ನಾನು ಹುಟ್ಟಿದ್ದೆ ವೇಸ್ಟು, ಏನು ಮಾಡೋಣ ಇಂಥವ್ರಿಗೆ? ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ, ಇದೇ ಥರ ಇದ್ದೀನಿ, ಕಷ್ಟ ದುಃಖ ಬೇಜಾರಲ್ಲೇ ಇದ್ದೀನಿ ಅಂತ ಎಷ್ಟು ಜನ ಹೇಳ್ತಾರೆ ಎಲ್ಲರೂ. ಅದಲ್ಲ. ಯಾಕೆ ಅಂದರೆ ನಾನು ಮನುಷ್ಯ ಅಂದ್ಕೊಂಡೆ, ನಾವು ಮನುಷ್ಯ ಅಂತ ಅಂದ್ಕೊಂಡೆ ನಾವು ಜೀವನ ಕಳಿತಿದ್ದೀವಲ್ಲ, ಅದಕ್ಕೆ ನಮಗೆ ಭಯದ ವಾತಾವರಣ. ಅದಕ್ಕೆ ಭೂಮಿಯಲ್ಲಿರುವಂಥ ಭೂತ, ಎಲ್ಲಿದೆ ಭೂತ? ಭೂಮಿಯಲ್ಲಿ ಭೂತ ಇದೆ. ಅದನ್ನು ಭೂತತ್ವ ಮಾಡ್ತೀವಿ ನಾವು. ಭೂತ ಪ್ಲಸ್ ಭೂತತ್ವ. ಭೂತತ್ವ ಅಂದರೆ ನಮ್ಮ ದೇಹ ಏನಿದೆಯೋ, ಭೂಮಿ ಒಳಗಡೆ ಏನಿದೆಯೋ, ನಮ್ಮ ದೇಹದ ಒಳಗಡೆ ಏನಿದೆಯೋ, ಅದೆರಡು ಮ್ಯಾಚ್ ಆಗೋದಕ್ಕೆ ಭೂತತ್ವ.
ಭೂಮಿಯ ಒಳಗಡೆ ಇರೋದು ನಮ್ಗೆ ಕಾಣಿಸಲ್ಲ. ಹೌದು. ನಮ್ಮ ದೇಹದ ಒಳಗಡೆ ಇರೋದು ನಮ್ಗೆ ಕಾಣಿಸ್ತಾ ಇಲ್ಲ. ಇದೆರಡೂ ಮ್ಯಾಚ್ ಮಾಡಿಕೊಂಡಾಗ ಭೂತತ್ವ ಇದೇ ದೇವರು. ನಾವು ಮ್ಯಾಚ್ ಮಾಡೋಕ್ಕೆ ಹೋಗದೇ ಇರೋ ಕಾರಣ, ಗೊತ್ತಿಲ್ಲದೇ ಇರುವ ಕಾರಣ ಭೂತವಾಗಿ ನಮ್ಮ ಭೂಮಿಯೇ ನಮ್ಮನ್ನು ಕಾಡುತ್ತಿದೆ ಅನ್ನೋ ರಹಸ್ಯ ಇವತ್ತು ಗೊತ್ತಾಗಬೇಕು. ನಾವು ವಾಸ ಮಾಡುವ ಭೂಮಿ, ನಮ್ಮ ನಿವೇಶನದಲ್ಲಿ ಇರ್ತಕ್ಕಂಥ ಭೂಮಿ ಅಂದರೆ ಸೈಟ್ ಅಂತ ನಾವೇನು ಹೇಳ್ತೀವೋ, ಇದು ಆ ಭೂಮಿಯಲ್ಲಿ ಭೂತ ಇದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಭೂತ ಇರೋದನ್ನು ನಾವು ಅದನ್ನು ಸರಿ ಮಾಡ್ಕೋಬೇಕು. ಅದಕ್ಕೆ ಶಾಸ್ತ್ರಾಧಾರಿತವಾದ ರೀತಿಯಲ್ಲಿ ಬಳಸ್ಕೊಂಡಾಗ ಭೂತತ್ವ ಆಗತ್ತೆ. ಶಾಸ್ತ್ರಾಧಾರಿತವಾಗಿ ಭೂಮಿಯನ್ನು ಬಳಸಿದಾಗ ಭೂತತ್ವ ಆಗತ್ತೆ. ಅದಕ್ಕೊಂದು ಪ್ರಾಣ ಬರುತ್ತೆ ಭೂಮಿಗೆ. ಆ ಪ್ರಾಣ ನಮ್ಮ ಪ್ರಾಣ ಮ್ಯಾಚ್ ಆಗತ್ತೆ. ಶಾಸ್ತ್ರ ಬಿಟ್ಟು ನಾವು ಮನೆಯನ್ನು ಕಟ್ಟಿದಾಗ ಅದು ಭೂತ ಆಗತ್ತೆ. ಸಾಮಾನ್ಯ ಕೆಲವರು ಮನೆಯಲ್ಲಿ ಅದು ಇದು ಕಟ್ಕೋತಾರೆ. ನಮ್ಮಲ್ಲಿ ಏನೋ ಶಬ್ದ ಬಂದಂಗೆ ಆಗುತ್ತೆ, ಓದಂಗೆ ಆಗುತ್ತೆ, ಕಪ್ಪು ಕಾಣಿಸುತ್ತೆ, ಅದಾಗತ್ತೆ, ಬೆಚ್ಚದಂಗೆ ಆಗುತ್ತೆ, ಈ ಥರ ಚೇಷ್ಟೆಗಳಂತಾರೆ. ಇದು ಅಲ್ಲಿ ಮನೆಯೊಳಗಡೆ ಏನು ಇರಬೇಕು ಅಂತ ಇರಬೇಕಲ್ಲ, ಅದು ಭೂಮಿಯಲ್ಲೇ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಯಾರೋ ಒಬ್ರು ಸತ್ತೋಗ್ಬಿಟ್ಟಿರ್ತಾರೆ ಅಂತ ಇಟ್ಕೋ, ಅವರೇ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವರೆಲ್ಲೂ ಹೋಗಿಲ್ಲ, ಮನೆಯೊಳಗೆ ಸೇರ್ಕೊಂಡಿದ್ದಾರೆ. ಸೊ ಇದು ಒಂದಕ್ಕೊಂದು ಟ್ಯಾಲಿ ಮಾಡ್ಕೊಂಡು ನಾವು ಭೂತತ್ವ ಕೊಟ್ಟೋಗ್ಬಿಡ್ತೀವಿ ನಾವು. ಅಂದರೆ ಭೂತತ್ವಕ್ಕೆ ಹೋದಾಗ ಈ ಭಯ ಬರಲ್ಲ. ಭೂತತ್ವ ಮನೇಲಿ ಇರಬೇಕಲ್ಲ, ಅದು ಮನೇಲಿ ಭೂತತ್ವ ಇರಬೇಕು, ನಾವು ಇಟ್ಕೋಬೇಕು ಅಂತ ಮನೆ ಕಟ್ಟೋರು ಗೊತ್ತಿಲ್ವಲ್ಲ. ಹೌದು. ಸೈಟು ಮನೆ ಕಟ್ಟಬೇಕು, ಅದಕ್ಕೆ ಲೆಕ್ಕ ಹಾಕಿದ್ರೆ ಭೂಮಿ ಯಾವುದ್ರ ಮೇಲೆ ನಿಂತಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಭೂಮಿ ಯಾವುದ್ರ ಮೇಲೆ ನಿಂತಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾವ್ದು ಆಧಾರದ ಮೇಲೆ ನಿಂತಿದೆ ಅಂತ ಕೇಳಿ ನೋಡೋಣ. ಅದು ಗೊತ್ತಿದ್ದರೆ ನಮ್ಮಲ್ಲಿ ಚಂಡಮಾರುತ, ಭೂಕಂಪ, ಭೂಕುಸಿತ ಇದಕ್ಕೆಲ್ಲ ಯಾರು ಹೇಳೋಕ್ಕಾಗತ್ತಾ? ಜ್ಯೋತಿಷ್ ಹೇಳಿದ್ರೆ ಇಲ್ಲಿವರೆಗೆ ಪ್ರಪಂಚದಲ್ಲಿ ಹೇಳ್ಬೇಕಲ್ಲ, ಯಾಕೆ ಹೇಳಿಲ್ಲ ಅಂತ ನಂಗೆ ಡೌಟು. ಇಂಥ ಟೈಮ್ಗೆ ಭೂಕುಸಿತ ಆಗತ್ತೆ. ಓಕೆ, ಭೂಮಿಯನ್ನು ನಾವು ಎಷ್ಟು ಮಟ್ಟಕ್ಕೆ ಬಳಸ್ತಾ ಇದ್ದೀವಿ, ಭೂಮಿಯನ್ನು ನಾವು ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಾ ಇದ್ದೀವಿ ವಿಚಾರ ಇಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಈಗ ನಾವು ಭೂಮಿಯಲ್ಲಿರ್ತಕ್ಕಂಥ ಭೂತ ಯಾವುದು ಅಂತ ಇವತ್ತು ತೋರಿಸ್ಬೇಕಾಗತ್ತೆ. ಈ ಭೂತ ಅಂತಕ್ಕಂಥದ್ದು ಏನೋ ಇದೆ ಅಂಥದ್ದಲ್ಲ, ಆ ಭೂಮಿಯಲ್ಲಿರ್ತಕ್ಕಂಥ ಭೂತ ಯಾವುದು ಅನ್ನೋದನ್ನು ಒಂದು ಸಣ್ಣ ಚಿತ್ರವನ್ನು ನೋಡಿ ಮನದಟ್ಟು ಮಾಡಿಸಿ ಆಮೇಲೆ ಅದನ್ನು ಭೂತತ್ವಕ್ಕೆ ನಾವು ಯಾಕೆ ಮಾಡಿಕೊಂಡಿಲ್ಲ ನೋಡಮ್ಮ. ಇದು ನೆಲದಲ್ಲಿ ಭೂಮಿಯಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಜ್ವಾಲಾಮುಖಿ ಅಂದರೆ ಬೆಂಕಿ. ಭೂಮಿಯಲ್ಲಿ ಬೆಂಕಿ ಇದೆ ಅಂತ ಗೊತ್ತಿರಬಹುದೇನೋ ಅಂತ ಹೇಳ್ಬೇಕಾಗತ್ತೆ ನಾನು. ಯಾಕೆಂದ್ರೆ ಇಷ್ಟು ತಾಳ್ಮೆ ಅಲ್ಲ ನಮಗೆ. ಭೂಮಿಯಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ ಅಂದರೆ ತಾಪಮಾನಗಳು, ತರಂಗಗಳು ಅಂತ ಹೇಳ್ತೀವಿ, ಕಂಪನ. ಭೂಮಿಯಲ್ಲಿ ಎಲ್ಲ ಭೂಮಿಯಲ್ಲೂ ಒಂದು ಕೆಲವರು ಮನೆ ತಣ್ಣಗಿರುತ್ತೆ. ಈಗ ನೋಡಮ್ಮ, ಭೂಮಿ ಅದೇನೋದು ಅಂದರೆ ಜ್ವಾಲಾಮುಖಿ ಅಂತ ಹೇಳ್ತೀವಿ ಇದಕ್ಕೆ. ಇದು ಏನು ಅಂತ ನಾವು ಈಗ ವಿವರಣೆ ಮಾಡಿ ಹೇಳ್ತೀವಿ. ಇದಕ್ಕೆ ಹೆಸರೇನು ಜ್ವಾಲಾಮುಖಿ ಅಂತ ಹೇಳ್ತೀವಿ. ಆದರೆ ಇದು ಯಾಕೆ ಆ ಥರ ಉತ್ಪತ್ತಿ ಆಗತ್ತೆ, ಯಾಕೆ ಉತ್ಪತ್ತಿ ಆಗಬೇಕು ಅನ್ನೋ ತಿಳ್ಕೊಂಡಾಗ ನಮಗೆ ಭೂಮಿಯ ಪರಿಚಯ ಆಗಬೇಕು. ನಮಗೆ ಭೂಮಿ ಪರಿಚಯ ಆಗಿಲ್ಲ. ನಮಗೆ 30-40 50-40 ಇದು ಪರಿಚಯ ಮಾಡ್ಕೊಂಡಿದ್ದೀವಿ. ಆ 30-40 20-30 ಭೂಮಿಯಲ್ಲಿ ಏನೆಲ್ಲ ಇದೆ ತಿಳ್ಕೊಬೇಕಲ್ಲ. ಹೌದು. ಅದಕ್ಕೆ ಈ ಚಿತ್ರ ನೋಡ್ಕೊಂಡೋದಕ್ಕೆ ಮುಂದುವರೆದ ಭಾಗ ಹೇಳ್ತೀನಿ. ಇದು ಎಲ್ಲಿ ಉತ್ಪತ್ತಿ ಆಗುತ್ತೆ, ಎಲ್ಲ ಕಡೆ ಉತ್ಪತ್ತಿ ಆಗತ್ತಾ, ಏನಿದ್ರ ಸತ್ಯ ಅನ್ನೋದು ವಿಚಾರವನ್ನು ತಿಳ್ಕೊಬೇಕು. ಈ ನೀರು ಮತ್ತು ಭೂಮಿ ಎರಡೂ ಕೂಡ ಈ ಥರ ಉಗುಳುತ್ತೆ. ನೀರು ಕೂಡ ಇದೆ, ಭೂಮಿನೂ ಕೂಡ ಇದೆ, ಇದೆರಡು ಉಗುಳುತ್ತೆ. ಏನು ಅಂದರೆ ನೀರು ಹೆಣ್ಣು ಪ್ರತಿ ತಿಂಗಳು ಹೇಗೆ ರಜಾ ಆಗ್ತಾಳೋ ಹಾಗೆ ಪ್ರತಿ ತಿಂಗಳು ನದಿ ರಜಾ ಆಗತ್ತೆ. ಆ ನಕ್ಷತ್ರ ಆರಿದ್ರಾ ನಕ್ಷತ್ರ. ಆ ನಕ್ಷತ್ರ ದಿನ ಭೂಮಿ 3 ದಿನ ಯಾರು ಸ್ನಾನ ಮಾಡ್ತಾರೋ ಜೀವನ ಪರ್ಯಂತ ದಟ್ಟ ದರಿದ್ರ ಹಿಡ್ಕೊಂಡ್ಬಿಡುತ್ತೆ. ಈ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೋಯ್ತಾರಲ್ಲ, ಈ ಕ್ಷೇತ್ರಕ್ಕೆ ಹೋಗೋರಿಗೆ ಯಾವ ನಕ್ಷತ್ರ ಇದ್ರೆ ನದಿ ಸ್ನಾನ ಮಾಡಬೇಕು ಅಂತ ಗೊತ್ತಿಲ್ಲ. ಆರಿದ್ರಾ ನಕ್ಷತ್ರದಲ್ಲಿ ಇರ್ತಕ್ಕಂಥ ದಿನ ಯಾರು ನದಿ ಸ್ನಾನ, ಸಮುದ್ರ ಸ್ನಾನ ಮಾಡ್ತಾರೆ ಜೀವನ ಪರ್ಯಂತ ದಟ್ಟ ದರಿದ್ರ ಬಿಡುತ್ತೆ, ಇನ್ನು ಹೋಗಲ್ಲ ಅವ್ರಿಗೆ. ಯಾಕೆ ಅಂದರೆ ಆ ನದಿಯ ನೀರು ರಜಾ ಆಗಿರುತ್ತೆ ಅವಾಗ. ಅದೇ ರೀತಿಯಾಗಿ ಆರಿದ್ರಾ ನಕ್ಷತ್ರಕ್ಕೆ ಭೂಮಿ ಯಾರು ಹಾಗಾದರೆ ಮನೆ ಪ್ರವೇಶ ಆಗೋದ್ರೊಳಗೆ ಅವನು ಶವ ಬರುತ್ತೆ ಮನೆಗೆ, ತಿಥಿ ಕಾರ್ಡ್ ಅನಿಸ್ತಾರೆ, ಗೃಹ ಪ್ರವೇಶ ಆಗಲ್ಲ.
ಇನ್ನೊಮ್ಮೆ ಹೇಳ್ತೀನಿ, ಆರಿದ್ರಾ ನಕ್ಷತ್ರ ಇರುವ ದಿನ ಯಾರು ಗುದ್ದಿ ಪೂಜೆ ಮಾಡಿ ಭೂಮಿ ಪೂಜೆ ಮಾಡ್ತಾರೆ ಆ ಮನೆಯ ಯಜಮಾನನ ತಿಥಿ ಕಾರ್ಡ್ ಪ್ರಿಂಟ್ ಆಗುತ್ತೆ ಮನೆ ಕಟ್ಟೋದ್ರೊಳಗಡೆ. ನಮಗಿದೆಲ್ಲ ಗೊತ್ತಿಲ್ಲ. ಭೂಮಿ ನಿದ್ದೆ ಮಾಡೋದು ಯಾವಾಗ, ಪ್ರಕೃತಿಯಲ್ಲಿ ವೈಪರೀತ್ಯಗಳು ಹೇಗೆ ಬರುತ್ತೆ ಗೊತ್ತು. ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಇಷ್ಟೇ ಗೊತ್ತು ಹೊರತು ಭೂಮಿಗೂ ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂತಹ ವಿಚಾರಕ್ಕೂ ನಮ್ಮ ದೇಹಕ್ಕೂ ಹೇಗೆ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಸತ್ಯ ನಮ್ಮ ಜನಕ್ಕೆ, ನಮ್ಮ ದೇಶದ ಜನಕ್ಕೇ ಗೊತ್ತಿಲ್ಲ. ಹೌದು, ನಿಜ ಅಲ್ವಾ? ಯಾಕೆ ಕಾರ್ಯಕ್ರಮ ಆರೋಗ್ಯ ರಹಸ್ಯ ಕಾರ್ಯಕ್ರಮನೇ ನೋಡಬೇಕು ಅಂದರೆ ನಾನು ಈ ಉತ್ತರ ಕೊಡಬಲ್ಲೆ. ಆರೋಗ್ಯ ರಹಸ್ಯದ ಕಾರ್ಯಕ್ರಮನೇ ಯಾಕೆ ನೋಡಬೇಕು, ಬೇರೆ ಕಾರ್ಯಕ್ರಮ ಯಾಕೆ ನೋಡೋಕ್ಕಾಗಲ್ಲ, ನೋಡಿದ್ರೂ ಅರ್ಥ ಆಗಲ್ಲ ಅಥವಾ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು. ಯಾಕೆ ಇವ್ರ ಕಾರ್ಯಕ್ರಮನೇ ನೋಡಬೇಕು ಅಂದರೆ ಭೂತತ್ವದ ವಿಚಾರವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅಲ್ಲದೆ ಭಾರತ ದೇಶದಲ್ಲಿ ಯಾವ ಕಾರಣಕ್ಕೂ ಯಾರೂ ಹೇಳಿಲ್ಲ, ಹೇಳೋಕ್ಕಾಗೋದು ಇಲ್ಲ, ಮುಂದೆ ಹುಟ್ಟೋದು ಇಲ್ಲ ಅಂತ ಅನ್ಕೋಬೋದು ನಾನು. ಇದನ್ನು ಬೇಕಾದ್ರೆ ನಾನು ಎಷ್ಟು ಸಲ ಬೇರೆ ಹೇಳೋಕ್ಕೂ ಕೂಡ ಭಗವಂತ ನನಗೊಂದೊಂದು ಶಕ್ತಿ ಕೊಟ್ಟಿದ್ದಾರೆ. ಈ ಭೂಮಿಗೂ ಮನುಷ್ಯನಿಗೆ ಇರ್ತಕ್ಕಂಥ ನಿಕಟವಾದ ಸಂಬಂಧ ಏಷ್ಯಾ ಖಂಡದ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರೂ ಅದನ್ನು ಓಪನ್ ಮಾಡೋಕ್ಕಾಗಿಲ್ವೋ, ಗುಂಡಿಗೆ ಇಲ್ವೋ, ಗೊತ್ತಿಲ್ಲ. ಏಷ್ಯಾ ಖಂಡದ ಇತಿಹಾಸದಲ್ಲಿ ಭೂಮಿಗೂ ನಮಗೂ ಸಂಬಂಧ ಇದೆ ಅಂತಕ್ಕಂತಹ ವಿಚಾರವನ್ನು ಹೇಳಲಿಕ್ಕೆ ಯಾಕಾಗಿಲ್ಲ? ಅದೇ ಕ್ವಶನ್. ಆನ್ಸರ್ ಯಾರು ಇದ್ದರೆ ದಯವಿಟ್ಟು ತಿಳಿಸ್ಬೇಕು, ಬರಬೇಕು, ಮಾತಾಡಬೇಕು, 4 ಜನ ಆಗಬೇಕು. ಒಬ್ಬರೇ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ನನ್ನ ಆಸೆ. ಹೌದಲ್ಲ? ಸಾಕಷ್ಟು ಜನ ಆಗಬೇಕು. ಯಾಕೆ ಅಂದರೆ ವಿಶ್ವ ಅಂತಕ್ಕಂಥದ್ದು ನಾವು ಪರಿಚಯ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಬದುಕಿಗೆ ಮೌಲ್ಯಗಳಿರಲ್ಲ. ಅದಕ್ಕೋಸ್ಕರವಾಗಿ ಈ ಭೂಮಿಯಲ್ಲಿ ಉಗುಳ್ತಕ್ಕಂಥದ್ದು ಯಾವುದು ಅಂದರೆ ನೀರು ರಜಾ ಆಗತ್ತೆ, ಭೂಮಿ ಮಲ ವಿಸರ್ಜನೆ ಮಾಡುತ್ತೆ. ಭೂಮಿ ಮಲ ವಿಸರ್ಜನೆ ಮಾಡುತ್ತೆ ಅಂತ ಕೇಳಿದ್ರೆ ಎಷ್ಟು ಜನಕ್ಕೆ ಆನಂದ ಆಗುತ್ತೋ ಅಥವಾ ಬೇಜಾರಾಗುತ್ತೋ ಗೊತ್ತಿಲ್ಲ. ಭೂಮಿಯಲ್ಲೂ ಮಲ ವಿಸರ್ಜನೆ ಮಾಡ್ತಕ್ಕಂಥದ್ದೇ ಜ್ವಾಲಾಮುಖಿ. ನಾವು ಮನುಷ್ಯಂದೇ ಗೊತ್ತಿಲ್ಲ, ಇನ್ನು ಭೂಮಿ ತಗೊಂಡೇನು ಮಾಡೋಣ? ತಿನ್ನಬೇಕು, ತಿಂತೀವಿ, ಯಾವಾಗಲೂ ಒಂದು ಸಲ ಒಯ್ತೀವಿ. ಇದು ನಾವು ತಿಳ್ಕೊಂಡಿರೋದು. ಹೌದು, ತಿನ್ನಬೇಕು, ತಿಂತೀವಿ, ಯಾವಾಗಲೂ ತಿಂತೀವಿ, ಯಾವಾಗಲೂ ಹೋಗ್ತೀವಿ. ಏನ್ರಿ ಹುಟ್ಟುಬಿಟ್ರಿ ಭೂಮಿ ಮೇಲೆ ಅಂತ ಯಾರಿಗಾದ್ರು ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಅವರವ್ರ ವೈಯಕ್ತಿಕವಾಗಿ ತಿಳ್ಕೊಳ್ಳಿ. ಅದೇ ರೀತಿಯಲ್ಲಿ ಭೂಮಿಯಲ್ಲೂ ಕೂಡ ಮಲ ವಿಸರ್ಜನೆ ಆಗತ್ತೆ ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಆಶ್ಚರ್ಯ ಆಗ್ಬೋದು. ಆಗತ್ತೆ ಅಂತ್ಯಮ್ಮ? ಹೌದು ಅಲ್ವಾ? ಇದೇನಪ್ಪ ಇದು ಅಂತೀರಾ? ಈ ಥರ ಭೂಮಿ ಬಗ್ಗೆ ತಿಳ್ಕೊಳ್ತಕ್ಕಂಥ, ಭೂಮಿ ಬಗ್ಗೆ ಪರಿಚಯ ಮಾಡ್ತಕ್ಕಂಥವ್ರು ಪಾಪ ಯಾಕಪ್ಪ ಇನ್ನೂ ಹುಟ್ಟಿಲ್ಲ ನಮ್ಮ ದೇಶದಲ್ಲಿ ಎಲ್ಲ ಹೇಳ್ತಾರೆ. ವಾಸ್ತು ಬಗ್ಗೆ ಹೇಳ್ತಾರೆ, ಜ್ಯೋತಿಷ್ಯದ ಬಗ್ಗೆ ಹೇಳ್ತಾರೆ, ಕಣ್ಣು ನೋಡ್ಬಿಟ್ಟು ಹೇಳ್ತಾರೆ, ಗಂಟ್ಲು ನೋಡ್ಬಿಟ್ಟು ಹೇಳ್ತಾರೆ, ಎಲ್ಲ ನೋಡ್ಬಿಟ್ಟು ಹೇಳ್ತಾರೆ. ಆದರೆ ಭೂಮಿ ನೋಡೋರು ಯಾಕಿಲ್ಲ, ಹೇಳೋರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬರ್ಬೋದೇನೋ ಕಾಯೋಣ, ಆದರೂ ಹೇಳ್ಬಿಟ್ಟಿದ್ದೀನಿ ಸಾಧ್ಯ ಇಲ್ಲ ಅಂತ. ಬಂದರೆ ಖುಷಿ ಪಡೋಣ. ಒಬ್ರು ಕಾಲರ್ ಇದ್ದಾರೆ ಗುರುಜಿ, ಬೆಂಗಳೂರಿಂದ ಕಮಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕಮಲಾ, ಕೇಳಿಸ್ತಾ ಇದೆಯಮ್ಮ? ಮೇಡಮ್ ನಮಸ್ಕಾರ. ಕಮಲಾ ಅವರೇ, ಟಿವಿ ನೋಡ್ತಾ ಮಾತನಾಡ್ತಾ ಇದ್ರೆ ಕರೆ ಕಟ್ ಆಗತ್ತೆ. ಟಿವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಬೇಕು. ಕಮಲಾ ಅವರೇ ಕೇಳಿಸ್ತಾ ಇದೆಯಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಹಲೋ. ಹಲೋ, ನಮಸ್ಕಾರ. ನಾರಾಯಣ, ಹೇಳಿಪ್ಪ, ಯಾರು ಅನುರಾಧ ನಕ್ಷತ್ರ? ನೀವೇನಾ? ಹೌದು ಹೌದು. ಓಕೆ, ಏನಾಗಬೇಕಿತ್ತು? ಆರೋಗ್ಯದ ಬಗ್ಗೆ ಸ್ವಲ್ಪ. ಏನು ಓದಿದ್ದೀರಾ ತಾವು? ಏನು ಓದಿದ್ದೀರಾ? SLC ಓದಿದ್ದೀನಿ. ಮದುವೆ ಆಯಿತಾ? ಹೌದು, ಆಗಿದೆ. ಎಷ್ಟು ವರ್ಷ ಆಯಿತು? 24 ವರ್ಷ. ಯಾವ ವಾರ ಮದುವೆ ಆದ್ರಿ? ಭಾನುವಾರ. ಯಾವ ವಾರ ಹುಟ್ಟಿದ್ರಿ? ಹುಟ್ಟಿದ್ದು ಮಂಗಳವಾರ. ಓಕೆ. ನೀವು ಮದುವೆ ಮಾಡ್ಕೊಂಡಿದ್ದು ತಪ್ಪಾಗೋಯ್ತು, ನಾನು ಏನೇನೋ ಮಾಡಬೇಕಿತ್ತು ಅಂತ ಯಾವಾಗ ಅಂದ್ಕೊಂಡಿದ್ರಾ? ಕಮಲಮ್ಮ ಅವರೇ, ಹೌದು. ಕೇಳಿಸ್ತಾ ಇದೆಯಾ? ಅಂದ್ಕೊಂಡಿದ್ದೀರಾ? ಹೌದು ಹೌದು. ಯಾರ ಹತ್ರನೂ ಕೇಳಲಿಲ್ವಾ? ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಏನೇನೋ ಮಾಡಬೇಕಿತ್ತು, ಇಲ್ಲಿ ಬಂದಿದ್ದಕ್ಕೆ ಭೂಮಿ ಮೇಲೆ ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ಮದುವೆ ಮಾಡ್ಕೊಂಬಿಟ್ನಲ್ಲ ಅಂತ. ಯಾಕೆ ಮಾತು ಕೇಳ್ತೀನಿ ಅಂದರೆ, ನಿಮ್ಮ ಜೀವನ ಹೇಗಿದೆ ಅಂದರೆ, ಯಾವುದರಲ್ಲಿ ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು, ಮಾಡೋ ಊಟದಿಂದ ಹಿಡಿದು, ನೀವು ಮಾತಾಡೋ ಮಾತಿನಿಂದ ಹಿಡಿದು ಬೇರೆಯವ್ರಿಗೆ ಅದು ರಿವರ್ಸ್ ಆಗತ್ತೆ.
ನಿಮಗೆ ತುಂಬ ಬೇಜಾರಾಗುತ್ತೆ. ನಾನು ಇನ್ನು ಯಾವ ಥರ ನಡ್ಕೊಳ್ಳಿ ಇವರು ತೃಪ್ತಿ ಪಡಿಸೋಕ್ಕೆ, ಎಲ್ಲ ಬರೀ ನನ್ನ ಕಡೆ ಬೆಟ್ಟು ತೋರಿಸ್ತಾರಲ್ಲ ಅಂತ ತುಂಬ ಮಾನಸಿಕವಾಗಿ ಇದಕ್ಕೆ ಉತ್ತರ ಸಿಕ್ಕಿದೆಯಾ ನಿಮಗೆ? ಹಾ ಹೌದು ಹೌದು. ಅಲ್ಲ, ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾ ಹಾ ಅರ್ಥ ಆಗಿದೆ. ಅನುರಾಧ ನಕ್ಷತ್ರ ಭಾನುವಾರ ಯಾರು ಹುಟ್ಟುತ್ತಾರೋ ದಿನ ಸಾಯೋರು ಯಾರು ಅಂದರೆ ಇವರೇ, ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಕೂಡ. ಹೌದು ಹೌದು ಹೌದು. ಯಾಕೆ ತಿಳ್ಕೊಳ್ಳಿಲ್ಲ ಮದುವೆ ಮಾಡ್ಕೊಂಡ್ರಿ? ಅಷ್ಟು ಅವಾಗೆಲ್ಲ ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ರೆ ನೀವು ಸಿಕ್ಕಿಲ್ಲ ಅಂತ ಹೇಳಿರಲ್ಲ ಸದ್ಯ. ಓಕೆ, ಈಗ ಮದುವೆ ಅಂತಕ್ಕಂತಹ ವಿಚಾರದಲ್ಲಿ ನಿಮಗೆ ಖುಷಿ ಕೊಟ್ಟಿದೆಯಾ? ಏನೋ ಬದುಕ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಸಂಸಾರ ಅಂತ ಇದ್ದೀರಾ? ಹೌದು ಹೌದು. ನಿಮ್ಮ ಮನೆ ಎಷ್ಟು ವರ್ಷದ್ದು? 25 ವರ್ಷ ಆಯ್ತು ಈ ಮನೆಗೆ ಇಟ್ಕೊಂಡು. ಕಟ್ಸಿದ್ದ ಮನೆ? ಇಲ್ಲ, ಬಾಡಿಗೆದು. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ಅವ್ರು ನಮ್ಮ ತಂದೆ ಇಲ್ಲ. ಏನಾಯಿತು? ಅವ್ರು ತೀರ್ಕೊಂಡಿದ್ದು ಒಂದು ವರ್ಷದೊಳಗೆ ನಮ್ಗೆ ಮದುವೆ ಮಾಡಿರೋದು. ಅವ್ರು ತೀರ್ಕೊಂಡು ವರ್ಷದೊಳಗಡೆ ಮದುವೆ ಆಯಿತಾ? ಹೌದು. ಅದೇನದು ವರ್ಷದೊಳಗಡೆ ಮದುವೆ ಆಗಿದೆ ಯಾಕೆ? ಮುಂಚೆ ಎಲ್ಲ ಹಾಗೆ ಹೇಳೋರಲ್ಲ, ಮಾಡಬೇಕು ಅಂತ ಮಾಡಿದ್ದಾರೆ. ಓ, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ? ಹಾ. ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡಿದ್ರಿ? ಒಂದು ಮದುವೆಗೆ ಒಂದು ಎರಡು ವರ್ಷಕ್ಕೆ ಮಾಡಿದ್ವಿ. ಒಂದೇ ಸರನಾ? ಹೌದು ಹೌದು. ಆಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಮಾಡಿಸ್ಕೊಂಡಿರೋದು ಅಷ್ಟೇ. ಅಲ್ಲ, ಅಕಸ್ಮಾತ್ ಕಟ್ಟಾಗಿದ್ದು? ಅದೇ ಒಂದು ಏನೋ ಆಗಿದೆ, ನೆನಪಿಲ್ಲ. ನೋಡಿ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಹೌದು. ಒಂದು ವರ್ಷದವರೆಗೂ ಇದು ಮಾಡ್ತಾರೆ ಪಾಪ ಕೆಲವರು. ಮನೆ ಹಾಳು ಮಾಡೋ ವಿಚಾರ ಇದು. ಏನು ಅಂದರೆ, ಸತ್ತೋರು ವರ್ಷದೊಳಗಡೆ ಮದುವೆ ಮಾಡಿಕೊಂಡ್ರೆ ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಅಲ್ಲ, ಮಾಡ್ಕೊಂಡವ್ರು ವೈಕುಂಠಕ್ಕೆ ಹೋಗೋ ಮಟ್ಟಕ್ಕೆ ಇವ್ರು ಮಾಡ್ತಾರೆ. ಹೇಳ್ತಾ ಇರೋದು ಉಲ್ಟಾ. ಹೌದು ಹೌದು. ಈಗ ನಿನಗೆ ಅರ್ಥ ಆಗಿದೆ ಅನ್ಕೋತೀನಮ್ಮ. ಹಾ ಹಾ ಹೌದು, ಅರ್ಥ ಆಗಿದೆ. ಈಗ ಹೇಳಿದವರೆಗೆ ಯಾವ ಕಂಬಕ್ಕೆ ಹೊಡಿಬೇಕು ಸ್ವಲ್ಪ ಯೋಚನೆ ಮಾಡಿ. ಈ ಥರ ಹೇಳಿ ಜನಗಳನ್ನ ಹಾಳು ಮಾಡ್ತಾ ಇದ್ದಾರಲ್ಲ, ಇವ್ರನ್ನ ಯಾವ ಕಂಬಕ್ಕೆ ಹೊಡಿಬೇಕು, ಇದು ಯಾವ ಶಾಸ್ತ್ರದಲ್ಲಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ವರ್ಷದವರೆಗೂ ಮನೆ ಸೂತಕದಲ್ಲಿರುತ್ತೆ. ಸೂತಕದಲ್ಲಿ ಚಪ್ಪರ ಹಾಕಿ ಮದುವೆ ಮಾಡಿದ್ರೆ ಮದುವೆ ಮಾಡ್ಕೊಂಡವ್ರ ಕತೆ ಏನು? 20 ವರ್ಷ 21 ವರ್ಷ ಕಾಲ ಕಳೆದಿದೆ ಅಮ್ಮ, ಏನು ಟೇಸ್ಟೇ ಗೊತ್ತಾಗಿಲ್ಲ ಲೈಫ್ದು. ಏನಕ್ಕಾರು ಹುಟ್ಟಿದೆ ನಾನು ಭೂಮಿ ಮೇಲೆ ಅಂತಲೇ ಕಾಲ ಕಳೀತಾ ಇದೆ. ಈಗ ಈ ರೀತಿ ಮದುವೆಗಳು ಪ್ರಪಂಚದಲ್ಲಿ ಎಷ್ಟೋ ಜನ ಮಾಡ್ತಿದ್ದಾರೆ. ಯಾಕೆ ಅಂದರೆ ಈ ಶಾಸ್ತ್ರ ಹೇಳೋರ ಕೇಳ್ಕೊಂಡು ನಮ್ಮ ದೇಶದಲ್ಲಿ ಶಾಸ್ತ್ರ ಹೇಳೋರ ಹತ್ರ ಹೋಗಿ ಏನು ಕೇಳಬಾರ್ದು ರೀ ಅಂತ ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ ಇನ್ನು. ಇವ್ರು ಹುಟ್ಟಿರೋದು ಏನು ಅಂದರೆ ಶಾಸ್ತ್ರ ಕೇಳೋಕ್ಕೆ ಅಂತ ತಿಳ್ಕೊಂಬಿಟ್ಟವ್ರೆ. ಆ ಶಾಸ್ತ್ರ ಹೇಳೋರಿಗೆ ನಿಜಕ್ಕೂ ಧರ್ಮದ ಬಗ್ಗೆ ಏನಾದ್ರು ಅರಿವಿದೆಯಾ ಅಂತ ಇವ್ರಿಗೆ ಅರ್ಥ ಆಗಬೇಕು. ಅವ್ರಿಗೆ ಗೊತ್ತಿಲ್ಲದ ವಿಚಾರಗಳಲ್ಲಿ ನೀವೋಗಿ ಅವ್ರ ಹತ್ರ ಕೇಳ್ಬಿಟ್ಟು ಏನು ತಗೋತೀರಾ? ಏನು ತಗೊಳಕ್ಕಾಗತ್ತೆ? ನಾವು ಈ ಸತ್ಯನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಪ್ರಪಂಚದಲ್ಲಿ ಎಲ್ಲರೂ ಶಾಸ್ತ್ರ ಹೇಳೋರೆಲ್ಲ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ. ಮುಖ ನೋಡಿ ಶಾಸ್ತ್ರ ಹೇಳೋರು, ಸಂದರ್ಭಕ್ಕೆ ತಕ್ಕಂತೆ ಶಾಸ್ತ್ರ ಹೇಳೋರು, ಅವರ ಅನುಭವಕ್ಕೆ ತಕ್ಕಂತೆ ಶಾಸ್ತ್ರ ಹೇಳೋರ ವಿಚಾರ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ತಟ್ಟೆಯಲ್ಲಿ ಹಾಕಿ ತೂಗೋದು ಕಷ್ಟ ಆಗುತ್ತೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಬೇಕಾಗತ್ತೆ ಅಂತ ಬಂದರೆ, ಅಮ್ಮ ನೀನು ಇನ್ನೊಮ್ಮೆ ಯಾವಾಗ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀಯ, ಮಾಡ್ಕೊಳಕ್ಕೆ ರೆಡಿ ಇದೆಯಾ ಅಮ್ಮ ಮದುವೆ? ನಿಮ್ಮ ಗಂಡನ ಜೊತೆನೇ? ಹಾಂ, ಮದುವೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಯಾವ್ದ್ರಮ್ಮ ಕರೆಕ್ಟಾಗಿ ಕ್ರಮಬದ್ಧವಾಗಿ ತಿಳ್ಕೊಂಡು ಇನ್ನೊಮ್ಮೆ ಮಾಂಗಲ್ಯ ಧಾರಣೆ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ತಿರುಪತಿಯಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿ, ಪದ್ಮಾವತಿ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಹರ್ಷಣದಾರ ಮಾಂಗಲ್ಯದಾರ ಅಲ್ಲಿ ತಗೊಂಡು ಮತ್ತೆ ಬಂದು ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿದ ನಂತರ ಇಲ್ಲಿ ಮನೆಗೆ ಬಂದು ಒಂದು 4-6 ಜನ ಬ್ರಾಹ್ಮಣರನ್ನ ಕರೆದು ಅವ್ರಿಗೆ ಊಟ ಹಾಕಿಸಿ ನಿಮ್ಮ ಶಕ್ತ್ಯಾನುಸಾರವಾಗಿ ಒಂದು ಫಂಕ್ಷನ್ ಥರ ಮಾಡಿ, ಅಥವಾ ನಿಮ್ಗೆ ಅನುಕೂಲ ಇದ್ದರೆ ಚೌಟ್ರಿಲೇ ಮಾಡಿ ತಪ್ಪಿಲ್ಲ, ಖುಷಿಗೆ ಇನ್ನೊಂದು ಸಲ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಜನಗಳಿಗೆ ನನಗೆ ದುಡ್ಡು ಸ್ವಲ್ಪ ಜಾಸ್ತಿ ಇತ್ತು ಇನ್ನೊಂದು ಸಲ ಮದುವೆ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳಬೇಕು. ಈ ಕಿತ್ತೋಗಿರೋ ಜನ ಅದಕ್ಕೇನಾರು ಒಂದೊಂದು ಹೇಳ್ತಾರೆ, ನಿನಗೆ ಯಾಕೆ ಹಿಂಗೆ ಮಾಡ್ಕೊತೀಯ, ಅದು ಯಾರು ಹೇಳಿದವರು ಅಂತ. ಇಲ್ಲ, ನಾನೇ ಸ್ವಲ್ಪ ಜಾಸ್ತಿ ದುಡ್ಡಿದೆ ಮಾಡ್ತಾಯಿದ್ದೀನಿ ಅನ್ಬೇಕು. ಉಲ್ಟಾ ಹೇಳೇ ಬದುಕಬೇಕು ಈ ಕಾಲದಲ್ಲಿ. ಯಾವುದು ನೇರವಾಗಿ ಹೇಳೋಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಜನರಿಗೆ ಬಾಯಿ ಮುಚ್ಚಿಸ್ಬೇಕು ಅಂತ. ಈ ಕೆಲಸ ನೀನು ಮಾಡೋದು ಯಾವುದ್ರಮ್ಮ, ನೀನು ಅನುರಾಧ ನಕ್ಷತ್ರಕ್ಕೆ ಪ್ರತಿ ವರ್ಷ ತಪ್ಪದೇ ಆರ ಚೇಂಜ್ ಮಾಡ್ಕೋಬೇಕು. ನೆಮ್ಮದಿಯಾಗಿರಬೇಕು ಅಂದರೆ ಇಲ್ಲೇನು ನಿನ್ನ ಮನಸ್ಥಿತಿ, ನಿನ್ನ ಆರೋಗ್ಯ, ನಿನ್ನ ದಾಂಪತ್ಯ ಸ್ಥಿತಿ ಏಳಿಗೆ ಆಗಲ್ಲ. ಭಾನುವಾರದ ದಿವಸ ಹುಟ್ಟಿದಂಥ ಅನುರಾಧ ನಕ್ಷತ್ರ ಮೃತ್ಯು ಅಂತಾರೆ.
ಅಂದರೆ ಸಾತ್ರೆ ಸರಿ ಒಂದು ಸಲ ಸಾಯ್ಬೋದು, ದಿನ ಯಾರಪ್ಪ ಇದು. ಈ ಜೀವನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮೈಂಡಿಗೆ ಬರುತ್ತೆ, ಅಮ್ಮ ಏನು ಮಾಡೋದು ಎದ್ದು, ಹೌದಲ್ಲ? ಹೌದೌದು. ವಿಷಯ ತಿಳ್ಕೊಂಡೆ ಅಂತ ಖುಷಿ ಆಯಿತಾ? ಖುಷಿಯಾಗಿದೆ. ಮದುವೆ ಮಾಡ್ಕೊಳ್ಳೋಕೆ ನನಗೂ ಹೇಳಮ್ಮ, ಬರ್ತೀನಿ, ಆಶೀರ್ವಾದ ಮಾಡ್ತೀನಿ. ಓಕೆನಾ? ಆಯ್ತು ಆಯ್ತು ಆಯ್ತು. ಒಳ್ಳೆಯದಾಗಲಿ. ಧನ್ಯವಾದ ಕಮಲ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಇನ್ನೊಬ್ರು ಕರೆ ಮಾಡಿದ್ದಾರೆ, ಮಂಗಳ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ನಿಮ್ ನಕ್ಷತ್ರ ತಿಳಿಸ್ಕೊಡಿಮ್ಮ. ರೋಹಿಣಿ ನಕ್ಷತ್ರ. ಹಾ, ಗುರುಜಿ ವಿನೋದ ಅಂತ ನಮ್ಮ ಮಗ. ಹಲೋ, ರೋಹಿಣಿ ನಕ್ಷತ್ರ, ಹಾಂ, ವಿನೋದ ಅಂತ ನಮ್ಮ ಮಗ. ಎಷ್ಟು ವಯಸ್ಸು? ಈಗ 24. ಓದ್ತಾ ಇದ್ದಾನಾ? ಇಲ್ಲ ಸರ್, ಓದ್ತಾ ಇಲ್ಲ. ಯಾಕೆ? ಸೆಕೆಂಡ್ ಪುಸ್ತಕ ಏನೋ ಓದ್ಲಿಲ್ಲ. ಇಲ್ಲ, ಅವನಿಗಿರೋ ಕೋರ್ಸ್ ಇಲ್ಲ ಕಣವ, ಪುಸ್ತಕ ಇಲ್ಲ. ಅದೇ ಅವನ್ಗೆ ಇಂಟ್ರೆಸ್ಟ್ ಇಲ್ಲದೆ ಅವಾಗ್ಲೇ ಬಿಟ್ಟ. ಈಗ ಏನು ಮಾಡ್ತಾ ಇದ್ದಾನೆ? ಮನೇಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೋತಾವನ? ಏನಿಲ್ಲ, ಆಟೋ ಕೊಡ್ಸಿದೀವಿ, ಏನೋ ಆಟೋ ಓಡಿಸ್ತೀನಿ ಅಂತ ಇದ್ದೇನೆ. ಆರೋಗ್ಯ ಸರಿಯಾಗಿಲ್ಲ, ಮನೇಲಿ ತುಂಬಾ ಕಷ್ಟ ಇದೆ. ಓಕೆ, ತುಂಬಾ ಪ್ರಾಬ್ಲಮ್ ಆಗಿದೆ. ನೀನೇನು ಓದಿದ್ಯಮ್ಮ? ನಾನು 7ನೇ ಕ್ಲಾಸ್ ಸರ್. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 29. ನಾನೊಂದು ಪರಿಚಯ ಹೇಳ್ತೀನಿ, ಅಂದರೆ ಇವಾಗ ನಿನ್ನ ಒಂದು ಕುಟುಂಬದ ಪರಿಚಯ ಹೇಳ್ತೀನಿ, ಕೇಳಿಸ್ಕೊ. ಓಕೆ? ಈ ಮಗು ನಿನ್ನ ಹೊಟ್ಟೆಗೆ ಬಂದ ಮೇಲೆ, ಹುಟ್ಟಿದ ಮೇಲೆ, ನಿಮ್ಮ ತಂದೆ ತಾಯಿ, ನಿನ್ನ ಒಡ ಹುಟ್ಟಿದ ಅಣ್ಣ ತಮ್ಮ, ನಿಮ್ಮ ಗಂಡನ ಮನೆಯಲ್ಲಿ ಇರುವ ತಂದೆ ತಾಯಿ, ಇವರಲ್ಲಿ ಯಾರಿಗೆ ತೊಂದರೆ ಆಯಿತು ಅಂತ ನೆನಪಿದೆ ನಿನಗೆ? ನಮ್ಮ ತಾಯಿಗೆ ತೊಂದರೆ ಆಯ್ತು. ಆಮೇಲೆ ನಿಮಗೆ ಅಣ್ಣ ತಮ್ಮ ಇದ್ದಾರಾ? ಅಣ್ಣ ತಮ್ಮ ಇದ್ದಾರೆ. ಅವ್ರಿಗೆ ಏನಾದ್ರು ಸ್ವಲ್ಪ ಆ ಥರ ಈ ಥರ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ಥರ ಸನ್ನಿವೇಶ ನಡೀತಾ? ನಮ್ಮ ತಾಯಿ ಹೋದ್ಮೇಲೆ ಮನ್ಸಿಗೆ ಬೇಜಾರೇ ಆಗಿದೆ ಅವ್ರಿಗೂ. ಅವ್ರ ಮನೆಯಲ್ಲೂ ಕಷ್ಟನೇ ಇದೆ. ಈಗ ನೀವು ಯಾಕೆ ತಿಳ್ಕೊಳ್ಳಿಲ್ಲ? ರೋಹಿಣಿ ನಕ್ಷತ್ರ ಹುಟ್ಟಿದ್ರೆ ಈ 5 ಜನಕ್ಕೆ ಸರಿಯಾದ ರೀತಿ ಹೊಡೆತ ಹೊಡೆಯುತ್ತೆ ಅಂತ ಗೊತ್ತಾಗಲಿಲ್ಲ, ಯಾಕೆ ಅಂತ ಕೇಳ್ತೀನಿ. ಏನು ಗೊತ್ತಾಗಿಲ್ಲ ಗುರುದೇವ್ರೆ ನಮ್ಗೆ. ಇವಾಗ ಈ ಕಾರ್ಯಕ್ರಮ ನಾನು 3 ತಿಂಗಳಿಂದ ನೋಡ್ತಾ ಇದ್ದೀನಿ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ನಂಬರ್ಗೆ, ನನ್ ಕರೆ ಸಿಕ್ಕಿರ್ಲಿಲ್ಲ. ಅಂದರೆ ನೀವು ಟಿ ವಿ ನೋಡ್ಕೊಂಡೇ ಜೀವನದಲ್ಲಿ ತಿಳ್ಕೊಂಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಕರೆಕ್ಟಾಗಿರೋ ಜಾಗದಾಗ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ? ಕರೆಕ್ಟಾಗಿ ಯಾರು ಹೇಳಲ್ಲ ಅಂತ ಅದ್ರ ಮೇಲೆ ನಮ್ಗೆ ಅಷ್ಟು ಏನೇನೋ ಹೇಳ್ತಾರೆ ಅಂತ. ನಿಮ್ಗೆ ನೋಡಿದ್ಮೇಲೆ ನಿಮ್ ಕಾರ್ಯಕ್ರಮನ ನನ್ಗೆ ಬಹಳ ಇಷ್ಟ ಆಯ್ತು. ನಿಮ್ಮಿಂದನೇ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಈಗ ಸಾಲು ಆಗತ್ತೆ, ಯಾಕೆ ಅಂತಂದರೆ ಇವತ್ತು ವಾರ ಯಾವ್ದು ಹೇಳಮ್ಮ? ಇವತ್ತು ಮಂಗಳವಾರ. ಓಕೆ, ಕಾರಣ ಏನಂತಂದರೆ ಶುಭವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂತಹ ಒಂದು ವಿಚಾರ ಇವತ್ತು ಗುರುಗಳ ಹತ್ರ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ನೀನು ಮೊದಲು ಮಾಡಬೇಕಾದ ಕೆಲಸ, ತಿರುಪತಿಗೆ ಹೋಗಿದ್ಯಮ್ಮ? ತಿರುಪತಿ ನಾನು ಹೋಗಿಲ್ಲ. ಹೋಗಬೇಕು ಅಂತ ಮನಸ್ಸಲ್ಲಿದೆಯಾ? ಹೋಗ್ಬೇಕು ಅಂತ ಒಂದು 5-10 ವರ್ಷದಿಂದ ಹೋಗ್ಬೇಕು ಅನ್ಕೊಳ್ತಾ ಇದ್ದೀನಿ, ಆದ್ರೆ ಹೋಗಕ್ ಆಗ್ತಾ ಇಲ್ಲ. ಓಕೆ, ನಿನ್ನ ಮಗನಿಗೆ ಅಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡಿದಾಗ ನೋಡಮ್ಮ, ಅವನು ಮನುಷ್ಯ ಅಂತ ನಾನು ಏನು ಮಾಡಿದ್ರೆ ಸರಿ ಅಂತ ತೀರ್ಮಾನಕ್ಕೆ ತಗೋತಾನೆ. ಯಾಕೆ ಅಂದರೆ ಯೋಚನೆ ಮಾಡೋದು 27 ನಕ್ಷತ್ರದಲ್ಲಿ ಯೋಚನೆ ಮಾಡುವ ನಕ್ಷತ್ರ ಯಾವುದು ಅಂದರೆ ರೋಹಿಣಿ. ಚಂದ್ರನ ತುಂಬ ಪ್ರಿಯವಾದ ಹೆಂಡತಿ. 27 ಜನ ಹೆಂಡ್ತಿರವನಿಗೆ, ಅದರಲ್ಲಿ ರೋಹಿಣಿ ಅನ್ನೋದು ತುಂಬ ಇಷ್ಟವಾದ ಹೆಂಡತಿ. ಆ ರೋಹಿಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರೆ ಬರೇ ಜೀವನ ಎಲ್ಲ ಬರೀ ಕನಸು, ಬರೇ ಕನಸು, ಯಾವುದು ಪೂರ್ತಿ ಆಗಲ್ಲ. ಅದು 3 ದಿನ, ಇದು 3 ದಿನ, ಇದು 3 ದಿನ ಆಟ ತೆಕ್ಕೊಟ್ಟವ್ರೆ. ಇದು ಯಾವಾಗ ಸೈಡಿಗೆ ನಿಲ್ಲಿಸ್ಬಿಟ್ಟು ಹೋಗಿ ಮಲಕತ್ತಾನೋ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಹುಡುಕ್ತಾನೆ, ಅದಾದ್ಮೇಲೆ ಇನ್ನೊಂದು ಹುಡುಕ್ತಾನೆ, ಹುಡುಕಿ 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 ಇವನು ಸಾಲಗಾರ ಮಾಡಿಬಿಟ್ಟು ಮನೇಲಿ ಮಲ್ಕೊಂಡ್ಬಿಡ್ತಾನೆ ಗಡ್ಡ ಬಿಟ್ಕೊಂಡು. ಯಾಕೆ ಅಂದರೆ ಮಗು ಹುಟ್ಟಿದ 23 ದಿನಕ್ಕೆ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ತಂದೆ ತಾಯಿ 2 ವಂಶಕ್ಕೂ ಇದು ಎಲ್ಲರಿಗೂ ಯೋಚನೆ ಕೊಡುವಂಥ ನಕ್ಷತ್ರವಾಗಿದೆ. ಅಪ್ಪನ ಮನೆಗೂ ಹೌದು, ಗಂಡನ ಮನೆಗೂ ಹೌದು, ಎರಡೂ ಮನೆಗೂ ದುಃಖ ಕೊಡುವಂಥ ನಕ್ಷತ್ರ ಯಾವುದು ಅಂದರೆ ರೋಹಿಣಿ. ಅದರಲ್ಲಿ ಇನ್ನೊಂದು ವಿಶೇಷ, ತುಂಬ ಹೈಟಾಗಿ ಹ್ಯಾಂಡ್ಸಮ್ ಪರ್ಸನ್, ತುಂಬ ಗೋಲ್ಡ್ ಕಲರ್ ಇದ್ದರೆ ಮಿಂಚಿಂಗ್, ಕಪ್ಪಾಗಿ ಕುಳ್ಳಿಗೆ ಡುಮ್ಮಾಗಿಮ್ಮ ಆದರೆ ಎಲ್ಲ ಮಟಾಸ್. ನಕ್ಷತ್ರ ಒಂದರಲ್ಲೇ ಮನುಷ್ಯನ ನೆಗೆಟಿವ್ ಆಗುತ್ತೆ ಅಂತಲ್ಲ, ಅವರ ಎತ್ತರ ಏನಿರುತ್ತೆ, ಅವರ ದೇಹದ ಭಾಗಗಳು ಹೇಗಿರುತ್ತೆ, ಅವರ ಮುಖಭಾವ ಹೇಗಿರುತ್ತೆ, ಅದರಲ್ಲಿ ಪ್ಲಸ್ಸು ಮೈನಸ್ ಬಂದ್ಬಿಡುತ್ತೆ. ಅಂದರೆ ಭಗವಂತ 4 ರೀತಿ ಆಪ್ಷನ್ ಕೊಟ್ಟಿರ್ತಾನೆ, ಒಂದರಲ್ಲೇ ಅಲ್ಲ. ಆದರೆ ನಾವು 4 ಬೇಡ, 1 ತಿಳ್ಕೊಂಡ್ರೆ ಸಾಕು. ಅಮ್ಮ ನಿನಗೆ ಇವಾಗ ತಿಳ್ಕೊಂಡೆ ಅಂತ ಖುಷಿ ಆಯಿತು ಅಂತ ಅನ್ಕೋತೀನಿ. ಮೊದಲು ನೀನು ಇವತ್ತೇ ಸಾಯಂಕಾಲ
5 ಏಲಕ್ಕಿಕಾಯಿ, 5 ರೂಪಾಯಿ ನಾಣ್ಯ, ಅರ್ಶಿನ ಬಟ್ಟೆ ಮಾಡಿ, ಶ್ರೀನಿವಾಸರು ಭಗವಂತ ನಾನು ನಿನ್ನ ಬಳಿಗೆ ಬರೋದಕ್ಕೆ ನನಗೆ ಅವಕಾಶ ಮಾಡಪ್ಪ, ತೊಂದರೆ ಆಗಬಾರ್ದು ಅಂತ ಹೇಳಿ ನೀವು ಗಂಡ ಹೆಂಡತಿ ಇಬ್ಬರೂ ಸಾಯಂಕಾಲ 6:30 7 ಗಂಟೆಗೆ ಅದನ್ನು ಫೋಟೋ ಹತ್ರ ಗಂಧದ ಕಡ್ಡಿ ತೋರಿಸಿ ಶ್ರೀನಿವಾಸನ ನೆನೆಸ್ಕೊಂಡು ನೆಮ್ಮದಿಯಾಗಿ ಮಲ್ಕೋ. ಇವತ್ತು ಒಳ್ಳೆ ನಿದ್ದೆ ಬರುತ್ತೆ, ಖುಷಿಯಾಗಿ ನೀನು ಅನ್ಕೋ ನಾನು ದರ್ಶನ ಮಾಡೋಕ್ಕೆ ಹೋದರೆ ಚೆನ್ನಾಗಾಗತ್ತೆ ಅಂತ ಅನ್ಕೋತೀಯ. ಒಂದು ಸಲ ಹೋಗಿ ಬರೋದಕ್ಕೆ ಪ್ರಯತ್ನ ಮಾಡು. ಬಂದ ಮೇಲೆ ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಏನು ಗುರುಗಳ ಹತ್ರ ಭೇಟಿ ಆಗಬೇಕಾ, ಏನು ಎತ್ತ ಅಂತ ಪ್ರಯತ್ನ ಮಾಡಮ್ಮ. ಫಸ್ಟ್ ತಿರುಪತಿ ದರ್ಶನ ಮಾಡ್ಕೊಂಡು ಬಾ, ಹೋಗ್ಬಾ, ಒಳ್ಳೇದಾಗಲಿ. ಗುರುಗಳೇ ನಂಗೆ ಇನ್ನೊಂದು ಭಯ, ನಮ್ಮ ಮನೇಲಿ ದೀಪ ಉರಿತಾ ಇಲ್ಲ ಒಂದು ಅಮ್ಮ ತಿಂಗಳಿಂದ. ನೀನೇನು ಕೇಳಂಗೆ ಇಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ ನಿನ್ಗೆ ಅವಾಗಲೇ. ಯಾಕೆ ಅಂತಂದರೆ ದುಃಖ ಅಂದಮೇಲೆ ಮುಗೀತಲ್ವಾ. ಮನೆಯಲ್ಲಿ ದೀಪ ಉರಿದ್ರೂ ರಕ್ತವರ್ಣ ಬರುತ್ತೆ, ಅಂದರೆ ಕೆಂಪು ಮಿಶ್ರಿತವಾಗಿ ದೀಪ ಉರಿಯುತ್ತೆ. ಮನೇಲಿ ಹಚ್ಚಿದ್ರು ಬೇಕಾದ್ರೆ ನೋಡು ನೀನು. ಹೌದು, ಹಂಗೆ ಬರ್ತಾ ಇದೆ. ಮತ್ತು ಇದು ತಿಳ್ಕೊಳ್ಳೋಕೆ ಎಷ್ಟು ತಾಯ್ತಲ್ಲಮ್ಮ. ಯಾರ ಮನೆಯಲ್ಲಿ ಕೆಂಪು ಮಿಶ್ರಿತ ದೀಪ ಬರುತ್ತೋ ಅವ್ರ ಮನೆಯಲ್ಲಿ ಸದಾ ರೋಗ, ಸದಾ ದುಃಖ. ನೀವು ಯಾವ ದೇವ್ರ ಹತ್ರ ಹೋಗಿ ಕೇಳಬೇಕಾಗಿಲ್ಲ, ಹೂ ಕೇಳಕ್ಕೆ ಹೋಗ್ತಾರೆ ಕೆಲವರು. ನಿಮ್ಮ ಮನೆ ದೀಪ ನೋಡ್ರಿ, ನಿಮ್ಮ ಹಣೆ ಬರ ಗೊತ್ತಾಗತ್ತೆ, ನಿಮ್ಮ ವಂಶದ ಕತೆ ಗೊತ್ತಾಗತ್ತೆ, ನಿಮ್ಮ ಮನೇಲಿ ಏನು ನಡೀತಾ ಇದೆ ಗೊತ್ತಾಗತ್ತೆ. ನಿಮ್ಮ ಮನೆ ದೀಪ ಕರೆಕ್ಟಾಗಿ ಗೋಲ್ಡ್ ಶೇಡ್ ಉಳಿತಾ ಇದೆಯಾ, ಶೇಕ್ ಆದರೆ ಏನಾಗತ್ತೆ, ಪದೇ ಪದೇ ಕೆಟ್ಟರೆ ಏನಾಗುತ್ತೆ, ಕಿಟ್ಟ ಕಟ್ಟಿದ್ರೆ ಏನಾಗುತ್ತೆ, ಇದೆಲ್ಲ ತಿಳ್ಕೊಂಬಿಟ್ರೆ ನೀವು ಎಲ್ಲೂ ಹೋಗಿ ಶಾಸ್ತ್ರ ಕೇಳೋದೇ ಬೇಕಾಗಿಲ್ಲ. ತಿಳ್ಕೊಳ್ಳೋದು ಸರಿ, ಎಲ್ಲಿ ಕೇಳೋದು ಅಂತ ಪ್ರಶ್ನೆ ಆಗತ್ತೆ. ಅದೇ ಎಲ್ರಿಗೂ ಪ್ರಶ್ನೆ ಆಗಿರೋದು. ನೀನು ಎಲ್ಲದಕ್ಕೂ ಒಂದೇ ಉತ್ತರ, ಹೇಳಿದ್ದನ್ನು ಪ್ರಯತ್ನ ಮಾಡು, ಒಳ್ಳೆಯದಾಗಲಿ. ಪ್ರತಿಯೊಂದನ್ನು ಕೇಳಿಕೊಂಡು ಕರೆಕ್ಟಾಗಿ ಸರಿ ಮಾಡ್ಕೊ. ನಿನ್ನ ಮಗನಿಗೆ ಮತ್ತೆ ಇನ್ನೊಂದು ಸಲ ಆಟೋ ಆಯಿತು ಮತ್ತು ನೆಕ್ಸ್ಟ್ ಬಿಸ್ನೆಸ್ಸು ಕೇಳ್ತಾನೆ. ಅವನು ಸಡನ್ನಾಗಿ ನಿಲ್ಲಿಸೋ ಮಟ್ಟ ಇದೆ, ಅವನು ಪೂರ್ತಿ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಅವನಿಗೆ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಯಾರು ಇಲ್ಲದ ಕಾಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು ಅವನು. ಯಾಕೆ ಅಂದರೆ ಪ್ರಕೃತಿ ಪುರುಷ ಅವನು. ಎಲ್ರಿಗೂ ಕಾಫಿ ಟೀ ಕೊಟ್ಕೊಂಡು ಅದಕ್ಕೆ ಸಾಲ ಮಾಡಿಕೊಂಡು ಮನೆಗೆ ಸಾಲಗೆ ಒರೆಸ್ತಾನೆ. ಈ ರೀತಿ ಮಕ್ಕಳು ಸಾಲ ಮಾಡಿ ಮನೆಗೆ ಅಪ್ಪ ಅಮ್ಮನ ಯಾರು ಒರೆಸ್ತಾರೆ ಅಂತ ತಿಳ್ಕೊಬೇಕು. ನೀವೇನೇನು ಮಾಡಿದರೆ ಅದೆಲ್ಲ ಮಗ ತೀರಿಸ್ತಾನೆ ಅಂತ, ಏನ ಸಾಲ ಮಾಡೋದು ಇನ್ನೂ ಕಲಿಸ್ತಾನೆ ಅಂತ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು. ಒಳ್ಳೆಯದಾಗಲಿ. ಧನ್ಯವಾದ ಮಂಗಳವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನ ಭೂತತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಇಲ್ಲಿ ಈ ಭೂತತ್ವ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಎಷ್ಟರ ಮಟ್ಟಕ್ಕೆ ತಿಳ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬತ್ತೆ ಇನ್ನೊಂದು ಪಾರ್ಟ್ ಹೇಳ್ತೀನಿ ಇವಾಗ. ಏನು ಭೂತತ್ವ ಅನ್ನೋದನ್ನು ಯಾಕೆ ತಿಳ್ಕೋಬೇಕು ಅಂತಕ್ಕಂತಹ ಒಂದು ವಿಷಯಕ್ಕೆ ನಾವು ಲೆಕ್ಕ ಹಾಕಕ್ಕೆ ಹೋದರೆ, ಒಂದು ಮಗು ಹುಟ್ಟುವಂಥ ಜಾಗ, ಒಂದು ಮಗು ಹುಟ್ಟುವಂಥ ಜಾಗ ಅದು ಮನೆಯೇ ಆಗಿರುತ್ತೆ, ಹೌದಾ? ಆ ಮನೆಯಲ್ಲಿ ಗರ್ಭಿಣಿಯಾದಂಥ ಹೆಂಗಸೆಗೆ ನಾವು ಅದಕ್ಕೆ ಮುಂಚೆ ಒಂದು ವಿಚಾರ ಮಾಡ್ತೀವಿ. ಸ್ವಲ್ಪ ಯಾಕೋ ಸ್ವಲ್ಪ ಮೆದುಳು ಜ್ಞಾಪಕ ಶಕ್ತಿ ಚೆನ್ನಾಗಿಲ್ಲ, ಮಂಕ್ ಥರ ಇರ್ತಾರೆ, ಏನಾದ್ರು ಕರೆಕ್ಟಾಗಿ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಡಾಕ್ಟ್ರು ಸಿಟಿ ಸ್ಕ್ಯಾನ್ ಅಂತ ಬರೀತಾರೆ, ಹೌದಾ? ಸಿಟಿ ಸ್ಕ್ಯಾನ್ ಮಾಡಿಸಾಯ್ತು ಒಬ್ಬರಿಗೆ. ಈ ಮನೇಲಿರೋರಿಗೆಲ್ಲ ಸಿಟಿ ಸ್ಕ್ಯಾನ್ ಮಾಡ್ಸೋಕ್ಕಾಗತ್ತಾ? ಅಲ್ವಾ? ಆದರೆ ಮಾಡಬೇಕಾಗತ್ತೆ, ಮಾಡೋಕ್ಕಾಗಲ್ಲ. ಮತ್ತು ಅವನು ಮಾಡಿಸಾದ್ಮೇಲೂ ಕೂಡ ಅದು ಪರಿಹಾರ ಆಗಲ್ಲ. ಕಾರಣ ಮನೆಯ ನಿವೇಶನವನ್ನು ಸ್ಕ್ಯಾನ್ ಮಾಡಬೇಕಲ್ಲಿ. ಹಂಗಂತ ದಯವಿಟ್ಟು ಯಾರು ಗಾಬರಿ ಆಗಬೇಡಿ, ಸ್ಕ್ಯಾನ್ ಹೆಂಗಪ್ಪ ಮಾಡೋದು ಅಂತ ಹೇಳೋ ರೀತಿ ಹಂಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ನಮ್ಮ ಕಟ್ಟುವ ಮನೆಯನ್ನು ನಿವೇಶನವನ್ನು ಸ್ಕ್ಯಾನಿಂಗ್ ಮಾಡೋದು ಅಂದರೆ ಏನು ಅಂತಂದ ಮುಂದುವರೆದು ಹೇಳ್ತೀನಿ ನಾನು. ಈಗಲೇ ಸ್ಕ್ಯಾನ್ ಮಾಡೋದು ಅಂತ ಅದಕ್ಕೆಲ್ಲಪ್ಪ ತರೋದು ಅಂತ ಅಂದ್ಕೋಬೇಡಿ ನೀವು. ಯಾಕೆ ಅಂದರೆ ಆ ಸ್ಕ್ಯಾನ್ ಮಾಡ್ತಕ್ಕಂತಹ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಭೂತತ್ವವಾಗಿ ಭಗವಂತನೇ ಆ ರೂಪದಲ್ಲಿ ಬಂದು ಅದಕ್ಕೆ ಭೂಮಿ ದೇವರಾಗಿದೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಹೌದು. ಮಗು ಹುಟ್ಟಿದ್ದು ದೇವರಾಗಿದೆ, ದೇವ್ರ ರೂಪಲ್ಲೇ ಬಂದಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದು ಸುಳ್ಳಾಗಿದೆ, ಭೂಮಿನೂ ಸುಳ್ಳಾಗಿದೆ. ಅಂದರೆ ನಮಗೆ ಬಳಸೋ ವಿಧಾನ ಗೊತ್ತಿಲ್ಲ. ಭೂಮಿ ತಾಯಿ ದೇವರು. ಹಾಗಿದ್ಮೇಲೆ ಭೂಮಿ ತಾಯಿ ದೇವರು ಆಗಿದೆ ಅಂದಮೇಲೆ ಮನೆ ಕಟ್ಟಿದ ಮೇಲೆ ಸರಿ ಹೋಗಬೇಕು. ಸರಿ ಹೋಗ್ತಾ ಇಲ್ವಲ್ಲ, ಅಂದರೆ ನಾವು ತಿಳ್ಕೊಂಡ್ರ ರೀತಿ ತಪ್ಪು ಅಂತ. ಭೂಮಿ ಯಾವಾಗಲೂ ದೇವರೇ. ಹುಟ್ಟಿದ ಮಗು ದೇವರು ಒಪ್ಕೋತೀನಿ, ದೇವ್ರ ಥರ ಇರಲ್ವಲ್ಲ, ಗಂಚಲಿ ಮಾಡುತ್ತೆ, ಹಠ ಮಾಡುತ್ತೆ. ಆದರೆ ಇದನ್ನೂ ನಾವು ತಿಳ್ಕೊಂಡ್ರೆ ತಪ್ಪು. ಅಂದರೆ ನಮಗೆ ಭೂಮಿ ಬಗ್ಗೆ ಗೊತ್ತಿಲ್ಲ, ಮಗು ಬಗ್ಗೆ ಗೊತ್ತಿಲ್ಲ, ಒಪ್ಕೊಂಡಾಯ್ತಲ್ಲ? ಹೌದು. ನಮಗೆ ಎರಡರ ಬಗ್ಗೆನೂ ಗೊತ್ತಿಲ್ಲ. ಹಾಗಿದ ಮೇಲೆ ಈ ಭೂಮಿಯಲ್ಲಿ ಹುಟ್ಟಿದಂಥ ಮನುಷ್ಯ ಅಂತಂದವನು ಏನು ಮಾಡಬೇಕಿತ್ತು, ಏನು ಮಾಡಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಶ್ರದ್ಧೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮಗುಗೂ ಶ್ರದ್ಧೆ ಬರಬೇಕು. ಏನು ಬರಬೇಕು? ಶ್ರದ್ಧೆ ಬರಬೇಕು. ಆ ಶ್ರದ್ಧೆ ಬಂದಾಗ ಏನಾಗತ್ತೆ? ಪ್ರೀತಿ ಬರುತ್ತೆ. ಪ್ರೀತಿ ಬಂದಾಗ ಏನಾಗುತ್ತೆ? ಜೀವನ ಚೆನ್ನಾಗಿ ಎಂಥದ್ದೇ ಸಮಸ್ಯೆ ಬಂದರೂ ನಿವಾರಣೆ ಮಾಡುವಂಥ ಶಕ್ತಿ ಬರುತ್ತೆ. ಪ್ರೀತಿ ಬಂದಾಗ ಪ್ರೀತಿಗೆ ಶ್ರದ್ಧೆ ಬೇಕು.
ಈ ಲವ್ವರ್ಸ್ ಮಾಡ್ತಾರಲ್ಲ, ಮದುವೆ ಮಾಡ್ಕೊಂಡು ಲವ್ ಮಾಡ್ತಾರಲ್ಲ, ಅದು ಜಾಸ್ತಿನೇ ಇರಲ್ಲ. ಅದು ಶ್ರದ್ಧೆ ಪ್ರೀತಿ ಅಲ್ಲ. ಅದು ಏನೋ ಒಂದು ಬೇಕಿತ್ತು, ಸಿಕ್ಕಾಯಿತು, ಕ್ಲೋಸ್ ಆಯಿತು ಅಷ್ಟೇ. ಆಮೇಲೆ ಮಾಮೂಲಿ ಅಯ್ಯೋ ಏನಕ್ಕೆ ಮಾಡ್ಕೊಂಡು ಅಲ್ವಾ. ಇದು ಆಕರ್ಷಣೆ ಪ್ರೀತಿ. ನಮಗೆ ಬೇಕಾಗಿರೋದೇನು? ಶ್ರದ್ಧಾ ಪ್ರೀತಿ ಬೇಕು, ಶಾಶ್ವತವಾಗಿ ಪ್ರೀತಿ ಇರಬೇಕು. ಶಾಶ್ವತವಾಗಿ ಪ್ರೀತಿ ಹೆಂಗೆ ಬರುತ್ತೆ ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಸಿಗಲ್ವಲ್ಲ. ಹೌದು ಅಲ್ವಾ. ಸಿಗಬೇಕು ಅಂತೆ ಬೇಡ ಅಂತೀಮ್ಮ? ಬೇಕು. ಸಿಗಬೇಕು. ಆದರೆ ಸಿಗಲ್ವೇ? ಯಾಕೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಈ ಭೂಮಿಯನ್ನು ನಾವು ಗುರುತಿಸದೇ ಇರತಕ್ಕಂತಹ ಕಾರಣದಿಂದಾಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು ಮಗು ತಾಯಿ ಗರ್ಭದಲ್ಲಿ ಇರಬೇಕಾದ 6ನೇ ತಿಂಗಳಿಂದ 9ನೇ ತಿಂಗಳು ಅನುಭವಿಸ್ತಕ್ಕಂಥ ಒಂದು ವಿಚಾರ ಇದೆ. 6ರಿಂದ 9 ಮಗು ಭ್ರೂಣ ವ್ಯವಸ್ಥೆಯಿಂದ 6ನೇ ತಿಂಗಳಿಂದ 9ನೇ ತಿಂಗಳು. ಮಗು ಹುಟ್ಟಿದ ಮೇಲೆ ಒಂದು 9 ತಿಂಗಳವರೆಗೂ ಮಗುವಿಗೆ ಬೆಳವಣಿಗೆ ಸ್ಥಿತಿ ಸಾಕಷ್ಟಿರುತ್ತೆ. ದೇಹದಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಕೆಲವೊಂದು ಭಾಗಗಳಿರುತ್ತೆ. ಯಾಕೆಂದರೆ ಅದು ಪರ್ಟಿಕ್ಯುಲರ್ ಒಂದಕ್ಕೆ ಹೇಳಿದಾಗ ಅದಲ್ವಾ ಇದು ಬೆಳಿಬೇಕಿತ್ತು ಇದಂಗೆ ಹೇಳಿದ್ರು ಆ ಪ್ರಶ್ನೆ ಆಗಬಾರ್ದು. ಅವರವ್ರ ವೈಯಕ್ತಿಕವಾಗಿ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಬೆಳೆಯುವ ಲಕ್ಷಣಗಳಿರುತ್ತೆ. ಹೌದಾ. ಮಗುನೂ ಬೆಳೆಯುತ್ತೆ, ಅಂಗಾಂಗಗಳು ವೃದ್ಧಿ ಆಗತ್ತೆ. ಅದರಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೆದುಳು. ಈ ಮೆದುಳು ಎಷ್ಟರ ಮಟ್ಟಕ್ಕೆ ಡೆವಲಪ್ ಆಗಿದೆ ನಂಬರ್ 1 ತಾಯಿಯ ಗರ್ಭದಲ್ಲಿ. ನಂತರ ಹುಟ್ಟಿದ ಮೇಲೆ ಎಷ್ಟರ ಮಟ್ಟಕ್ಕೆ ಡೆವಲಪ್ ಆಗೋ ಮಟ್ಟಕ್ಕೆ ತಾಯಿ ಹಾಲು ಕುಡಿಸ್ತಕ್ಕಂಥ ತಾಯಿ ಆ ಮಗುವನ್ನು ಮೆದುಳು ಬೆಳವಣಿಗೆಗಾಗಲಿ ದೇಹದ ಅಂಗಾಂಗಗಳಿಗೋಸ್ಕರವಾಗಲಿ ತಾಯಿಯಾದವಳು ಆ ಮಗುವನ್ನು ಏನು ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಅಲ್ಲರಿ ವರ್ಷದ ಮುಂಚೆ ಇರೋ ಮಗು ತಗೊಂಡು ಏನು ಮಾಡೋಕ್ಕಾಗತ್ತೆ? ನಾವು ಆಟ ಆಡ್ಸೋಕ್ಕಾಗತ್ತಾ? ಅಲ್ವಾ. ಏನು ಮಾಡೋದು ಬೇಡ. ಹಾಲು ಕುಡಿಸ್ತಕ್ಕಂತಹ ಮಗುವಿಗೆ ಹಾಲು ಕೊಡ್ತಕ್ಕಂತಹ ವಿಚಾರದಲ್ಲಿ ಎಷ್ಟರ ಮಟ್ಟಕ್ಕೆ ತಿಳ್ಕೊಂಡಿದ್ದಾರೆ? ಮಗುವಿಗೆ ಹಾಲು ಕೊಡ್ತಕ್ಕಂಥದ್ದು ಎಡಗಡೆ ಕುಡಿಸಿದ್ರೆ ಒಳ್ಳೆಯದಾ, ಬಲಗಡೆ ಕುಡಿಸಿದ್ರೆ ಒಳ್ಳೆಯದಾ, ಈ ಎರಡೂ ಕಡೆ ಕುಡಿಸಿದ್ರೆ ಏನು? ಈ ಸತ್ಯ ಎಷ್ಟು ಹೆಂಗಸರಿಗೆ ಟ್ರೈನಿಂಗ್ ಆಗಿದೆ? ಯಾಕೆಂದರೆ ಲಕ್ಷ್ಮಿ ಮತ್ತು ಸರಸ್ವತಿ ಅಂತಕ್ಕಂತಹ ಒಂದು ಪರ್ವತಗಳೇ ಹೆಣ್ಣಿನ ಸ್ತನಗಳು. ಲಕ್ಷ್ಮಿ ಮತ್ತು ಸರಸ್ವತಿ ಹೆಣ್ಣಿನ ಸ್ತನಕ್ಕೆ ಹೋಲಿಸಿದಾನೆ ಭಗವಂತ ಆ ಭಾಗವನ್ನು. ಎಷ್ಟು ಜನಕ್ಕೆ ಅರ್ಥ ಮಾಡ್ಕೊಂಡವ್ರೆ? ಆ ಸತ್ಯ ಗೊತ್ತಾ? ಅದಕ್ಕೆ ಎಷ್ಟು ಪೂಜ್ಯತೆ ಕೊಡಬೇಕು, ಎಷ್ಟು ಅದನ್ನು ಗೌರವಿಸಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿರಬಹುದು? ಇದನ್ನು ತಿಳ್ಕೊಂಡು ಮಗು ಪರಿವರ್ತನೆ ಆಗಲಿಕ್ಕೆ, ಒಂದು ದೈವಿಕವಾದ ಶಕ್ತಿ ಬರಲಿಕ್ಕೆ ಹಾಲು ಕೊಡುವ ಸಂದರ್ಭದಲ್ಲಿ ಟಿ ವಿ ನೋಡಿಕೊಂಡು, ಬೈಕೊಂಡು, ಜಗಳ ಮಾಡಿಕೊಂಡು, ಊಟ ಮಾಡಿಕೊಂಡು, ಮೊಬೈಲ್ ನೋಡಿಕೊಂಡು, ಈ ರೀತಿ ಯಾವ ತಾಯಿ ಹೆಣ್ಣು ಆ ಮಗುವಿಗೆ ಹಾಲು ಕೊಡ್ತಾಳೆ ಆ ಮಗು ಬುದ್ಧಿಹೀನತ್ವದಲ್ಲಿ ಮಗು ಫಿಕ್ಸ್ ಆಗತ್ತೆ. 9 ತಿಂಗಳವರೆಗೂ ವೇಟಿಂಗ್ ಲಿಸ್ಟ್. ನಾವು LKGಗೆ ಹಾಕಬೇಕು ಮಗುನ, UKGಗೆ ಹಾಕಬೇಕು ಹೇಳ್ತಕ್ಕಂಥ ಮೂರ್ಖರು ನಾವು. ಆ ಮಗುಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವಿಧಿವಿಧಾನಗಳನ್ನ ನಾವು ತಿಳ್ಕೊಂಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಮದುವೆ ಬೇಕು, ಯಾವ ಪುರುಷಾರ್ಥಕ್ಕೆ ಮಗು ಬೇಕು ಅಂತ ನಾನು ಹೇಳೋಕ್ಕಾಗತ್ತಾ? ಆಗಲ್ಲ. ಗುರೂಜಿ ಒಬ್ರು ಕರೆ ಮಾಡಿದ್ದಾರೆ, ಶೈಲಜಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೈಲಜಾ. ಹಲೋ, ನಮಸ್ಕಾರ ಗುರುಗಳೇ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿಮಾ. ನಮ್ಮ ಮಗನ ನಕ್ಷತ್ರ ಪುನರ್ವಸು ನಕ್ಷತ್ರ, 4ನೇ ಚರಣ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ ಹೇಳಿ. ಮಗನ? ನನ್ನ ಮಗ ಗುರುಗಳೇ, ಅವನ ಹೆಸರು ನಕ್ಷತ್ರ ಪುನರ್ವಸು, ಆಯ್ತು 4ನೇ ಚರಣ. ಸಾಕು ಗೊತ್ತಾಯ್ತು. ಎಷ್ಟು ವಯಸ್ಸು ಅವನಿಗೆ? 26 ರನ್ನಿಂಗ್ ಗುರುಗಳೇ. ಏನು ಮಾಡ್ತಿದ್ದಾನೆ? ಅವನು ಏನು ಮಾಡ್ತಿಲ್ಲ, ಸದ್ಯಕ್ಕೆ ಮನೇಲಿದ್ದಾನೆ. ಆರೋಗ್ಯ ಸಮಸ್ಯೆ ಸರಿ ಇಲ್ಲ, ಒಂದು ಹೆಲ್ತ್ ಸಮಸ್ಯೆ ಪ್ರಾಬ್ಲಮ್ ಭಾಳ ಆಗ್ತಾ ಇದೆ. ಚೆನ್ನಾಗಿ ತಯಾರಿ ಕೊಡಿ. ಆಮೇಲೆ ಮದ್ವೆ ಯಾವಾಗ ಆಗುತ್ತೆ, ಇವೆರಡು ಕೇಳ್ಬೇಕಾಗಿದೆ. ನೋಡಿ, ಈಗ ತಾನೇ ಹೇಳಿದ್ರು ಆರೋಗ್ಯ ಸಮಸ್ಯೆ ಅಂತ, ಆಗಲೇ ಮದುವೆ ಮಾಡ್ಕೊಟ್ರ? ಮದುವೆ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅಂತನಾ? ಇಲ್ಲ, ಈ ಸುಮಾರು ಜನಕ್ಕೆ ಇದೆ ಇದು. ಏನೇ ಆದ್ರೂ ಅಲ್ಲೇ ಮದುವೆ ಮಾಡಿಬಿಡಿ ಎಲ್ಲ ಸರಿ ಹೋಗ್ತದೆ. ಎಲ್ರಿಗೂ ಇದೊಂದು ಮಂತ್ರ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಮದುವೆ ಮಾಡೋದು ಸರಿ ಹೋಗುತ್ತೆ. ಮದುವೆ ಮಾಡಿದ್ಮೇಲೆ ಮಗು ಆದಮೇಲೆ ಸರಿ ಹೋಗುತ್ತೆ. ಮಗು ಆದಮೇಲೆ ಮಗು ದೊಡ್ಡನಾದ್ಮೇಲೆ ಸರಿ ಹೋಗುತ್ತೆ. ಹಿಂಗೆ ಕಥೆಗಳನ್ನ ಲೈಫೇ ಎಂಡ್ ಮಾಡಿಬಿಡ್ತಾರೆ ನಮ್ಮ ಜನಗಳಿಗೆ. ಇದು ದೊಡ್ಡ ವಿಚಾರ. ಓಕೆ, ಈಗ ಮದುವೆ ಬಗ್ಗೆ ಬೇಕಾ, ಆರೋಗ್ಯದ ಬಗ್ಗೆ ಬೇಕಮ್ಮ? ಆರೋಗ್ಯ ಬಗ್ಗೆ ಹೇಳಿ ಗುರುಗಳೇ. ಓಕೆ, ಎಷ್ಟು ಜನ ಮಕ್ಕಳು ನಿಂಗೆ? 2 ಗಂಡು ಮಕ್ಕಳು, ಒಬ್ಬ ದೊಡ್ಡವನೇ, ಒಂದು ಚಿಕ್ಕವನ. ಇವನು ದೊಡ್ಡವನು ಏನು ಮದುವೆ ಮಾಡಿದ್ರ ಅವನಿಗೆ? ಇನ್ನೂ ಇಲ್ಲ ಗುರುಗಳ, ಒಂದು ಮಾಡ್ಬೇಕು. ಏನು ನಕ್ಷತ್ರ? ದೊಡ್ಡ ಮಗಂದು ಇದು ಹಸ್ತ ನಕ್ಷತ್ರ. ಓಕೆ, ಏನು ಮಾಡ್ತಾನೆ ಅವನು? ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು?
ನಮ್ಮ ಮನೆನಾ? ಹಾಂ, ನಮ್ಮ ಮನೆ ಈಗ ರೆಂಟಲ್ಲಿ ಇದ್ದೀವಿ ಗುರುಗಳೇ. ನಾವು ಕಟ್ಸಿದ್ದಾ? ಕಟ್ಸಿದ್ದಲ್ಲ, ರೆಂಟಲ್ಲಿ ಇದ್ದೀವಿ. ರೆಂಟು, ಓಕೆ. ನಿಮ್ಮ ತಂದೆ ಏನು ಮಾಡ್ತಾರೆ? ನಿಮ್ಮ ತಂದೆ ರಿಟೈರ್ ಆಗಿದ್ದಾರೆ. ಓಕೆ. ನಿಮ್ಮ ಯಜಮಾನ್ರ ಕೆಲಸ? ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡ್ತಾ ಇದ್ರು, ಅವರು ಮನೇಲಿದ್ದಾರೆ ಇವಾಗ. ಓಕೆ. ಈಗ ಒಂದು ವಿಷಯ, ನಿಮ್ಮ ಮಗ ಮಲ್ಕೊಂಡಾಗ ಮೂಗಲ್ಲಿ ಉಸಿರಾಡ್ತಾನೆ ಅಂತ ಗೊತ್ತಾ, ಬಾಯಿ ಉಸಿರಾಡ್ತಾನೆ ಅಂತ ಗೊತ್ತಾ ನಿಮಗೆ? ನನಗೆ ಅಷ್ಟೊಂದು ಗೊತ್ತಿಲ್ಲ ಗುರುಗಳೇ. ಇನ್ಯಾರನ್ನ ಕೇಳೋದಪ್ಪ, ಪಕ್ಕದ ಮನೆಯವ್ರು ಕೇಳೋಕ್ಕಾಗತ್ತಾ? ಅಲ್ಲ, ನಿಮ್ಮ ಮಗ ಮಲ್ಕೊಂಡಾಗ ನಿಜಕ್ಕೂ ಮೂಗಲ್ಲಿ ಉಸಿರಾಡ್ತಾ ಇಲ್ಲ, ಒಂಚೂರು ಸಣ್ಣದಾಗಿ ಗೊರಕೆ ಬರುತ್ತೆ, ಕೇಳಿದ್ದೀರಾ ಹೋಗ್ಲಿ? ಇಲ್ಲ ಗುರುಗಳೇ, ಕೇಳಿಲ್ಲ. ಈಗ ಬೆಳಿಗ್ಗೆ ಹೇಳ್ಬೇಕಾದ್ರೆ ಅವನೇ ಹೇಳ್ತಾನ, ನೀವು ಹೇಳಿಸ್ತೀರಾ? ಅವನೇ ಎದ್ದು ಹೇಳ್ತಾನೆ ಗುರುಗಳೇ. ಎಷ್ಟೊತ್ತಿಗೆ? ಅವನು ಬೆಳಿಗ್ಗೆ 8:30 ಒಂದು 9:00 ಎದ್ದು ಹೇಳ್ತಾನೆ. ಏನು ಹುಡುಗಾಟನ? ಹೇಳ್ಬೇಕು, ಒಂದು 10 ಗಂಟೆಗಾರು ಹೇಳ್ಬೇಕು, ಬೇಗ ಹೇಳ್ತಾವನೆ ಅಲ್ವಾ? ಸರಿನಾ ಅದು? ಅಲ್ಲ ಸರಿನಾ? ನಮ್ಮ 8:30 9ಕ್ಕೆ ಹೇಳೋ ಸರಿನಾ? ಅವನು ಮದುವೆ ಬೇರೆ ಮಾಡಬೇಕು ಅಂತ ತಾಯಿ ಇಲ್ಲ, ಬೇಗ ಹೇಳ್ಬೇಕು ಗುರುಗಳೇ. ಹೇಳಕ್ಕಾಗಲ್ಲ. ಸ್ವಲ್ಪ ಒಂದು ನಿಮಿಷ ಕೇಳಿಸ್ಕಮ್ಮ, ಹೇಳಕ್ಕಾಗಲ್ಲ. ಯಾಕೆ? ರಾತ್ರಿ ಎಲ್ಲ ನಿದ್ದೆ ಬಂದಿರಲ್ಲ, ನಿನಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ನಿನಗೆ ಗೊತ್ತಿಲ್ಲ. ನನ್ನ ಮಗ ಕಚ್ಚಕಟ್ಟಾಗಿ ನೀವು ಬೆಳೀಲಿ ಅಂತ ಬೆಳೆಸ್ತಿದ್ಯಾ. ಈಗ ಮದುವೆ ಬೇರೆ ಮಾಡೋಕ್ಕೆ ಹೊರಟಿದ್ಯಾ. ಯಾವ ಪುರುಷಾರ್ಥಕ್ಕಮ್ಮ? ಅವನಿಗೆ ಕಾಲಲ್ಲಿ ಇರ್ತಕ್ಕಂತಹ ಕಾಲು ಜೂಮ್ ಹಿಡಿಯುತ್ತಾ, ಕಾಲು ನೋವು ಬರುತ್ತಾ, ಯಾವಾಗ ತಿಳ್ಕೊಂಡಿದ್ಯಾ ನೀನು? ಅವನಿಗೆ ಕಾಲ್ ನೋವು ಸಮಸ್ಯೆ ಇದೆ, ಫಿಶರ್ ಸಮಸ್ಯೆ ಇದೆ. ಒಂದು ನಿಮಿಷ ಆ ವಿಷಯಕ್ಕೆ ಬರ್ತಕ್ಕಂಥ ಲೆಕ್ಕಾಚಾರಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅದು ಅಂತಂದರೆ, ಅಮ್ಮ, ಒಂದು ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ತಹಶೀಲ್ದಾರ ರಿಟೈರ್ ಆಗ್ಯಾರ ಗುರುಗಳೇ. ಜಮೀನು ಎಷ್ಟಿದೆ? ಜಮೀನಿಲ್ಲ ಗುರುಗಳ, ನಮ್ಗೆ ಮನೆ ಇತ್ತು ಅಷ್ಟೇ. ಈಗಿದೆಯಾ ಮನೆ? ಇಲ್ವಾ ಅದು? ನಮ್ಮ ಅಪ್ಪನ ಮನೆ ಇದೆ. ಯಾರಿದ್ದಾರೆ ಅಲ್ಲಿ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದ್ದಾರೆ. ಅಲ್ಲಿ ದೇವಸ್ಥಾನ ಯಾವುದಿದೆ ಅಲ್ಲಿ ಮನೆ ಹತ್ರ? ಪಾಂಡುರಂಗ ದೇವಸ್ಥಾನ ಇದೆ. ಅಲ್ಲಿಗೂ ನಿಮ್ಮ ಮನೆಗೂ ಎಷ್ಟು ಹತ್ರ ಇದೆ? ಎಷ್ಟು ಗ್ಯಾಪ್ ಇದೆ? ಅಯ್ಯೋ, ಒಂದು ಸ್ವಲ್ಪ ವಾಕ್ಯಬಲ್ಲ. ಓಕೆ. ಎಷ್ಟು ವರ್ಷದ ದೇವಸ್ಥಾನ ಅದು? ಅದು ಒಂದು 20-25 ವರ್ಷದ ದೇವಸ್ಥಾನ ಗುರುಗಳೇ. ಓಕೆ ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 50 ವರ್ಷದ್ದು. 50 ವರ್ಷದ್ದಾ? ಹೌದೌದು. ಓಕೆ. ನಿನ್ಗೆ ಅಣ್ಣ ತಮ್ಮಂದ್ರೆ ಎಷ್ಟು ಜನ? 3 ಜನ. 3 ಜನದ ಮದುವೆ ಆಗಿದೆಯಾ? ಆಗಿದೆ ಗುರುಗಳೇ, ಆಗಿದೆ. ಹೇಗಿದೆ ಅವ್ರ ಲೈಫ್ ಸ್ಟೈಲು? ಒಬ್ಬೊಬ್ಬ ಒಂದೊಂಥರ ಪ್ರಾಬ್ಲಮ್ ಇದೆ. ಈಗ ನಿಮ್ಮ ಮಗನ ಒಂದು ಕಡೆ ಅವನ ಕಡೆ ಸೇರಿಸ್ಬಿಟ್ರೆ ಒಂದೇ ಕ್ಲಾಸ್ಮೇಟ್ ಆಗ್ತಾನೆ 4 ಜನ. ಹೌದೌದೌದು. ಒಪ್ಕೋಬೋದಾ? ಹೌದು ಗುರುಗಳೇ, ಹೌದು. ಸರಿ, ನಿಮ್ಮ ಅಣ್ಣ ತಮ್ಮಂದ್ರೆ ಈ ರೀತಿ ಆಗಿದ್ದಾರೆ, ನನ್ನ ಮಗ ಹಂಗೆ ಆಗಬಾರ್ದು ಅಂತ ನಿನ್ಗೆ ಇಷ್ಟ ಇಲ್ವೇನಮ್ಮ? ಇಷ್ಟ ಇದೆ ಗುರುಗಳೇ, ಅದಕ್ಕೆ ಮತ್ತೆ ಯಾಕೆ ನಾನು ಫೋನ್ ಮಾಡಿದ್ದಲ್ವಾ? ಈಗ ಫೋನ್ ಮಾಡಿಬಿಟ್ರೆ ಏನು ಪ್ರಯೋಜನ? ಅಮ್ಮ, ಮಗು ಹುಟ್ಟಿದ 23 ದಿನಕ್ಕೆ ಈ ಸ್ಟೋರಿ ಓಪನ್ ಆಗಬೇಕು. ಆವಾಗ ನಿಮ್ಮ ಅಣ್ಣ ತಮ್ಮಂದ್ರೆ ನೀನು ನೋಡಿದ್ಯಲ್ವಾ? ಹೌದು. ಅಣ್ಣ ತಮ್ಮಂದಿದ್ದು ಸಬ್ಜೆಕ್ಟು ನನ್ನ ಹೊಟ್ಟೆ ಹುಟ್ಟೋ ಮಗುನಲ್ಲಿ ಬರುತ್ತೆ ಅಂತ ಗೊತ್ತಿತ್ತಾ ಗೊತ್ತಿಲ್ವಾ? ಗೊತ್ತಿಲ್ಲ ಗುರುಗಳೇ ನನಗೆ. ಈಗ ಗೊತ್ತಾಯಿತು. ಈಗ ಅವನು ಮದುವೆ ಮಾಡಿದ್ರೆ ಮಗು ಆಗೋ ಟೈಮ್ ಬಂತು. ಈಗ ತಿಳ್ಕೊತಾ ಇದ್ದೀವಿ ಏನು ಮಾಡೋದಮ್ಮ. ಈಗ ಅವನಿಗೆ ನಾವು ಬುದ್ಧಿ ಹೇಳಕ್ಕೆ ಹೋದರೆ ನಿನಗೂ ನನಗಿಬ್ಬರಿಗೂ ಓಡಿಸ್ಕೊಂಡು ಹೊಡಿತಾನೆ. ಹೌದು ತಾನೆ? ಹೌದು. ಈಗ ಅವನ್ನ ಬಗ್ಸಕ್ಕಾಗಲ್ಲ. ಹೌದು. ಈಗ ನಿಮ್ಮ ಯಜಮಾನರು ಇದ್ರ ಬಗ್ಗೆ, ಮಗನ ಬಗ್ಗೆ ಪ್ರತಿಕ್ರಿಯೆ ಏನು ನಿಮ್ಮ ಯಜಮಾನರದು? ಅವನಿಗೆ ನಮ್ಮ ಮನೆಯವರಿಗೆ ಸೆಟ್ ಆಗಲ್ಲ. ನಿಮಿಷಕ್ಕೂ ಜಗಳ ಆಗುತ್ತೆ. ಜಗಳ ಏನಿಲ್ಲ, ಇಬ್ಬರಲ್ಲಿ ಒಬ್ಬರು, ಇಲ್ಲ ನೀನಿರು ಇಲ್ಲ ನಾನಿರು ಅಷ್ಟೇ. ಹೌದು ಗುರು, ಕರೆಕ್ಟ್. ಈಗ ನೀನು ಮಾಡಬೇಕಾದ ಕೆಲಸ ಇಷ್ಟೇ. ನಿಮ್ಮ ಯಜಮಾನರಿಗೆ ನಿಮ್ಮ ಮಗ ಒಂದೇ ಹೇಳೋದು ಅಂತ ಪ್ರಶ್ನೆ ಅಲ್ಲ, ಇಡೀ ಕುಟುಂಬದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬೇಕು. ಮಕ್ಕಳಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಮಕ್ಕಳ ಬಗ್ಗೆ ತಿಳ್ಕೊಂಡು ಮದುವೆ ಮಾಡೋಣ, ಆರೋಗ್ಯ ಸರಿ ಮಾಡೋಣ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ರಾತ್ರಿ ಅವನೇ ನಿದ್ದೆ ಮಾಡ್ತಾ ಇಲ್ಲಮ್ಮ. ಇಲ್ಲ ಅಂದರೆ ಕಂಪ್ಲೀಟಾಗಿ ನಿದ್ದೆ ಮಾಡಿದರೆ ನಿಮ್ಮ ಚಿಕ್ಕ ಮಗ ಸಮಸ್ಯೆ ಇಲ್ಲ. ಅವನಿಗೆ ನೀವು ನಿದ್ದೆ ಬರ್ತಾ ಇದೆಯಾ ಅಂತ ಕೂರಿಸಿ ಇವತ್ತು ಕೇಳು ನಿಮ್ಮ ಮಗನ. ಮಲ್ಕೊಂಡ ತಕ್ಷಣ ಎಷ್ಟು ಟೈಮ್ಗೆ ನಿದ್ದೆ ಬರುತ್ತೆ? ಟಿವಿ ನೋಡ್ತಾನ, ಮೊಬೈಲ್ ನೋಡ್ತಾನ ಮಲ್ಕೊಳ್ಳುವಾಗ? ಇಲ್ಲ, ಮೊಬೈಲ್ ನೋಡ್ತಾನೆ ಗುರುಗಳೇ, ನಿದ್ದೆ ಬರಲ್ಲ ಅಂತ ಹೇಳ್ತಾನೆ ಅವನನ್ನ. ಈಗ ಅವ್ನ ಕಮಿಟ್ಮೆಂಟ್ಗೆ ನೀನು ಹೇಳ್ದಂಗೆ ಮದುವೆ ಮಾಡಬೇಕು. ಎಲ್ಲಿ ರೆಡಿ ಆಗತ್ತೆ ಇದು ಮದುವೆ ಮಾಡ್ಕೊಳ್ಳೋಕ್ಕೆ ಅಲ್ವಾ? ಮದುವೆ ಮಾಡೋದು ಮುಖ್ಯ ಅಲ್ಲ, ಅವ್ನ ಪ್ರಾಬ್ಲಮ್ ಮದುವೆ ಮಾಡೋದು ಒಂದೇ ಸೊಲ್ಯೂಷನ್ ಅಲ್ಲ. ಫಸ್ಟು ನಿಮ್ಮ ಮಗನ ಆರೋಗ್ಯ ರಿಪೇರಿ ಮಾಡಬೇಕಂದ್ರೆ ಊಟ ಮಾಡ್ತಕ್ಕಂಥ ರೀತಿಯಲ್ಲಿದೆಯಲ್ಲ, ಅವನು ಬಾಯಿ ರುಚಿಗೆ ಊಟ ಮಾಡ್ತಕ್ಕಂಥದ್ದು ಇಷ್ಟಪಟ್ಟು ಊಟ ಮಾಡಲ್ಲ. ಇದು ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ. ಊಟ ಮಾಡುವಾಗ ಚೇಷ್ಟೆ ಎಷ್ಟು ಅಂತ ನೋಡಿದ್ಯಾ ಅವನು ಊಟ ಮಾಡುವಾಗ? ಇದೆಲ್ಲ ನೀನು ತಿಳ್ಕೊಂಡು ಮಕ್ಕಳನ್ನ ಆರೋಗ್ಯ ಕೇಳ್ತಿರಲ್ಲ ತಾಯಿ. ಊಟ ಮಾಡೋದು, ನಿದ್ದೆ ಮಾಡೋದು, ಬೆಳಗ್ಗೆ ಏಳೋದೆಲ್ಲ ತಪ್ಪಿಟ್ಕೊಂಡು
ಶಾಸ್ತ್ರ ಕೇಳಿದ್ರೆ ಜ್ಯೋತಿಷ್ಯ ಹತ್ರ ಹೋದರೆ ಅವ್ರಿಗೆ ಗೊತ್ತಾ ಇದೆಲ್ಲ, ನಾನೇನು ಡೀಟೇಲ್ಸ್ ಕೇಳ್ತೀನಿ, ನಮಗೆ ವಿಷಯ ಗೊತ್ತಿದೆ ಅಂತ ಕೇಳ್ತೀನಿ. ಯಾರೂ ಕೇಳಲ್ಲ. ಯಂತ್ರ ಕಟ್ಟಿಸ್ಕೊ, ದೇವಸ್ಥಾನಕ್ಕೆ ಹೋಗು, ಅಭಿಷೇಕ ಮಾಡಿಸು, ಇಷ್ಟೇ ಹೇಳೋದು. ಅದಂಗೆ ಆಗಲ್ಲ. ಮಕ್ಕಳನ್ನು ಗುರುತಿಸ್ಬೇಕು ತಂದೆ ತಾಯಿ. ಯಾವುದರಲ್ಲಿ ವೀಕ್ ಇದ್ದಾನೆ, ನಿದ್ದೆ ಮಾಡೋದ್ರಲ್ಲ, ಊಟ ಮಾಡೋದ್ರಲ್ಲ, ಮಳ್ಕೊಳ್ಳೋದ್ರಲ್ಲ, ಹೇಳಿದ ಮಾತು ಕೇಳೋದ್ರಲ್ಲ, ಸಂಪಾದನೆ ಮಾಡೋದ್ರಲ್ಲ, ಯಾವುದಾದ್ರು ಒಂದು ವೀಕ್ ಇರ್ತಕ್ಕಂಥ ಪಾಯಿಂಟ್ ಹಿಡ್ಕೊಂಡು ಆ ಮಗು ಯಾಕೆ ಆ ಥರ ಆಗ್ತಾ ಇದೆ ಅಂತ ಹೇಳಿ ತಂದೆ ತಾಯಿಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದೊಂದು ಮ್ಯಾಜಿಕ್ ಹೇಳ್ತಾರೆ. ಅದಕ್ಕೆ ಗುರುಗಳೇ ನಾವು ಯಾರ ತಾವು ಹೋಗಲಿಲ್ಲ, ನಿಮ್ಮನ್ನೇ ಕೇಳೋಣ ಅಂತ ಕಾಯ್ತಾ ಇದ್ದೆ ಅಂತ ಇಲ್ಲಿಗೆ ತಂದು ಮ್ಯಾಚ್ ಮಾಡ್ಕೊತೀರ. ಅಂದರೆ ನಿಮ್ಮ ಮನೆಗೆ ಬಂದು ಹೇಳಿದ್ರೂ ಕೂಡ ಅಯ್ಯೋ ಬೇಗ ಬರಬೇಕಿತ್ತು, ನೀವು ಲೇಟಾಗಿ ಬಂದ್ರಿ ಅಂತ ಹೇಳುವಂಥ ಮಟ್ಟಕ್ಕೆ ನಮ್ಮ ಜನ ಏನೇ ಕೊಟ್ಟರು ಇನ್ನು ಸ್ವಲ್ಪ ಬೇಕು. ಅದಕ್ಕೆ ಸೋಮಾರಿತನವನ್ನು ಬಿಟ್ಟು ಮಕ್ಕಳಿಗೆ ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯ ಏನು ಅಂದರೆ ಮಕ್ಕಳ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋದೆ. ಅಯ್ಯೋ ಬಿಡು ದೊಡ್ಡವನಾದ್ಮೇಲೆ ಸರಿ ಹೋಗ್ತಾನೆ, ಹಿಂಗೆ ಮಾಡ್ಕೊಂಡು ನೀವು ಸರಿ ಹೋಗಲ್ಲ, ಕುಟುಂಬನೇ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ಯೋಚನೆ ಮಾಡೋದು ಬಿಟ್ಟು, ಭಯ ಹೋಗೋದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿ. ಒಳ್ಳೆಯದಾಗಲಿ. ಧನ್ಯವಾದ ಶೈಲಜಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಕುಣಿಗಲಿಂದ ರವಿಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್. ನಮಸ್ಕಾರ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ವಿಶಾಖ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಪ್ಪ, ಏನಾಗಬೇಕು ಅಣ್ಣ? ಗುರುಗಳೇ, ಇದು ಹಿರಿಯರಿಗೆ ಎಡೆ ಇಡಬೇಡ್ತು ಅಂತ ಹೇಳ್ತಿರಲ್ವಾ? ಹಾಂ, ಹೇಳಪ್ಪ. ಎಲ್ಲರ ಹೋಗಿ ಗೋಕರ್ಣಕ್ಕೆ ಹೋಗಿ ಬಂದು ಮಾಡ್ಕೊ ಬಂದ್ಮೇಲೆ ಹಾಂ, ಏನ್ ಮಾಡ್ಬೇಕು ಮನೇಲಿ ಅಂತ. ಗೋಕರ್ಣಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದಮೇಲೆ ಈ ಮನೇಲಿ ಯಾವ ಥರ ಮಾಡಬೇಕು? ಈಗ ವಿಚಾರ ಏನು ಅಂತಂದರೆ, ಅಲ್ಲಿಂದ ಬಂದ ನಂತರ ನೆಕ್ಸ್ಟು ಹೋಗಬೇಕಾಗಿರ್ತಕ್ಕಂಥದ್ದು ನಾಗಬಲಿ. ಅಂದರೆ ಮನೇಲಿ ಏನು ಮಾಡಂಗಿಲ್ಲ ಗುರುಗಳಾದ್ರೆ? ಮನೇಲಿ ಏನು ಮಾಡೋಂಗಿಲ್ಲ. ನಾಗಬಲಿ ಮತ್ತು ನಾರಾಯಣ ಬಲಿ ಇದು ಹೊರಗಡೆ ಮಾಡ್ತಕ್ಕಂಥದ್ದು. ಮನೇಲಿ ಬಂದು ಶುಭ ಮಾಡ್ತಕ್ಕಂಥದ್ದು. ಅದು ಮಾಡಾದ್ಮೇಲೆ ಅದು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಏನೇ ಮಾಡ್ಕೊಂಡು ಬಂದರೂ ಎರಡೂ ಕ್ಷೇತ್ರಗಳನ್ನು ಭೇಟಿ ಆಗಬೇಕು. ಒಂದು ನಾಗಬಲಿ, ಇನ್ನೊಂದು ನಾರಾಯಣ ಬಲಿ. ಈಗ ಇದಕ್ಕೆ ಹೋಗಿರೋ ದಸೆಯಿಂದ ರಾಮೇಶ್ವರಕ್ಕೆ ಹೋಗಿರ್ತಕ್ಕಂತಹ ಲೆಕ್ಕಾಚಾರ ಅಥವಾ ಗೋಕರ್ಣಕ್ಕೆ ಹೋಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಆದರೆ ಮಾಡಲೇಬೇಕಾಗತ್ತೆ. ಅಲ್ಲಿ ಏನು ಮಾಡಬೇಕು, ಇಲ್ಲಿ ಏನು ಮಾಡಬೇಕು. ಅದಕ್ಕೆ ವಿಚಾರ ಏನು ಅಂದರೆ, ನಿಮ್ಮ ಕುಟುಂಬದಲ್ಲಿ ಯಾವುದಕ್ಕೆ ಮದುವೆಗೋಸ್ಕರ ಏನಾದ್ರು ಬೇಕಾ, ನೆಮ್ಮದಿಗೋಸ್ಕರ ಬೇಕಾ, ಆರೋಗ್ಯಕ್ಕೋಸ್ಕರ ಬೇಕಾ, ಇದರಲ್ಲಿ ಯಾವ ಸಬ್ಜೆಕ್ಟ್ ಅಂತ ತಗೊಂಡು ತಿಳ್ಕೊಂಡು ಅಲ್ಲಿಗೆ ಹೋಗಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅನುಕೂಲ ಆಗ್ತಕ್ಕಂಥದ್ದು. ಇದೇ ರೀತಿ 3 ವರ್ಷಗಳ ಕಾಲ ಸತತವಾಗಿ ಮಾಡಬೇಕು ಪ್ರತಿಯೊಬ್ಬರು ಕೂಡ. 3 ವರ್ಷಗಳ ಕಾಲ ಮಾಡ್ತಾ ಬಂದರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ಯಾವಾರೋ ಒಂದು ವರ್ಷ ಮಾಡಿ ಬಿಟ್ಬಿಟ್ರೆ ಒಬ್ಬರಿಗಷ್ಟೇ ಅನಿಸುತ್ತೆ, ಮಿಕ್ಕದೆಲ್ಲ ಹಿಂದಕ್ಕೆ ಹೋಗುತ್ತೆ. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು. ಧನ್ಯವಾದ ರವಿಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ಮಗು ಪರಿವರ್ತನೆ ಹೊಂದಬೇಕು ಅಂತ ಹೇಳಿದೆ, ತಾಯಿ ಪಾತ್ರ ಏನು, ತಾಯಿ ಯಾವ ರೀತಿಯಾಗಿ ಹಾಲು ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಈಗ ಅದರಲ್ಲಿ ಯಾಕಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಒಂದು ಭಾಗ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಯಾವ ಕಾರಣಕ್ಕೂ ಮೆದುಳಿಗೆ ಒತ್ತಡ ಬೀಳಬಾರ್ದು. ಮಗುಗೆ ಮೆದುಳಿಗೆ ಈಗ ಎಷ್ಟು ಜನ ಗರ್ಭಿಣಿ ಸ್ತ್ರೀಯರಿಗೆ ಮಗುಗೆ ಒತ್ತಡ ಆಗತ್ತೆ ಅಂತ ಎಷ್ಟರ ಮಟ್ಟಕ್ಕೆ ಎಷ್ಟು ಜನಕ್ಕೆ ಗೊತ್ತಿದ್ದು. ಅವ್ರು ಎಷ್ಟು ಒತ್ತಡ ಮಾಡ್ಕೋತಾರೋ ಅದಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಅವ್ರು ತಿಳ್ಕೊಬೇಕಲ್ಲ ಅದನ್ನು. ಅದಕ್ಕೆ ಆ ಸಮಯದಲ್ಲಿ ನಾವು ಆದಷ್ಟು ಮಟ್ಟಕ್ಕೂ 4 ತಿಂಗಳಾದ ಮೇಲೆ ಪ್ರತಿಯೊಬ್ಬರು ತಿಳಿದವರು ಸತ್ಯನಾರಾಯಣ ಪುಸ್ತಕವನ್ನು ಪ್ರತಿದಿನ ಪಠನೆ ಮಾಡ್ತಕ್ಕಂಥದ್ದು, ಶ್ರೀರಾಮ ತಾರಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕಿವಿ ಕೇಳಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವನ್ನು ಯಾವುದಾದ್ರೂ ಒಂದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಪಟ್ಟಾಗ ಆ ಮಗುವಿಗೆ ಮೆದುಳಿರ್ತಕ್ಕಂಥ ಸಂಗ್ರಹ ಹೇಗಿರುತ್ತೆ ಅಂದರೆ ದೈವಿಕವಾಗಿರ್ತಕ್ಕಂಥ ಮಗು ಉತ್ಪತ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಫಿಲ್ ಮಾಡಬೇಕು. ಇದಕ್ಕೆ ಗರ್ಭಶಿಕ್ಷಣ ಅಂತಾರೆ. ಯಾವ ಮಗುವಿಗೆ ಗರ್ಭಶಿಕ್ಷಣ ಆಗಿಲ್ಲವೋ ಆ ಮಗುವನ್ನು ರಿಪೇರಿ ಮಾಡೋಕ್ಕೆ ಹರಿಹರಿ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಪ್ರತಿ ಮಕ್ಕಳಿಗೆ ಗರ್ಭಶಿಕ್ಷಣ ಆಗಲೇಬೇಕು. ಗಂಡನೇ ಒಂದು ಕಡೆ ಪಾಪ, ಆಯಮ್ಮ ಗರ್ಭಶಿಕ್ಷಣ ಯಾರ ಕೈಲಿ ಹೇಳಿಸ್ಕೊಳಕ್ಕಾಗತ್ತೆ? ಏನು ಗರ್ಭಶಿಕ್ಷಣ ಅಂದರೆ ಪಕ್ಕದ ಮನೆಯವ್ರು ಕೂಗಾಡೋದು, ಎದುರು ಮನೆಯವ್ರು ಜಗಳ ಆಡೋದು, ಇದೆಲ್ಲ ಶಿಕ್ಷಣ ಆಗುತ್ತೆ ಮಗುಗೆ. ಆ ಮಗುಗೆಲ್ಲ ಬರೀ ಅದೇ ರೆಕಾರ್ಡಿಂಗ್ ಆಗಿರುತ್ತೆ. ಮಗು ಹುಟ್ಟಿದ ಮೇಲೆ ಅದು ಉಗ್ರವಾದಿ ಥರನೇ ಆಡುತ್ತೆ. ರೆಕಾರ್ಡಿಂಗ್ ಏನಿತ್ತು ಅದು ಆಡುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಹಾಲುಣಿಸುವಾಗಾದರೂ ಪ್ರಯತ್ನ ಮಾಡಿದರೆ ಸ್ವಲ್ಪ ಪರಿವರ್ತನೆ ಆಗತ್ತೆ. ಈ ಎರಡೂ ಕಡೆ ನಡೀಲಿಲ್ಲ ಅಂದಮೇಲೆ ನಡೀತಾ ಇದೆ ಅಂತ್ಯಾ? ಇಲ್ಲ, ಯಾರೂ ಇಲ್ಲ. ಇದಕ್ಕೆ ಎಲ್ಲೂ ಸ್ಕೂಲು ಕಾಲೇಜ್ ಇನ್ನೂ ಕಟ್ಟಿಲ್ಲ.
ಕಟ್ಟಿಸ್ಬೇಕು ಅಂತ ನಾನೇ ಕಟ್ಟಿಸ್ಬೇಕು ಅಂತ ಅನ್ಕೋತೀನಿ ಅಷ್ಟೇ. ಏಕೆಂದರೆ ಸದ್ಯಕ್ಕೆ ಮಾಡೋದು ಅದನ್ನೇ ಮಾಡಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಕಾರಣ ಇದಕ್ಕೆ ಸ್ಕೂಲು ಕಾಲೇಜ್ ಬೇಕು ಅಂತ ಯಾರಿಗೂ ಗೊತ್ತಾಗಿಲ್ಲ. ಇದು ಬಿಟ್ಟು ಮಿಕ್ಕದಕ್ಕೆಲ್ಲ ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಸಿಲೆಬಸ್ ಅದಕ್ಕೆ ಸ್ಕೂಲ್ ಇದೆ. ಆದರೆ ಈ ರೀತಿ ಜೀವನ ಶಿಕ್ಷಣಕ್ಕೆ ಸ್ಕೂಲ್ ಇಲ್ಲ. ಬೇಕು ಅಂತೀಯ ಬೇಡ ಅಂತೀಯ? ಬೇಕು. ಯಾರು ಮಾಡೋರು ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಆ ಮಗು ಇವತ್ತು ಯಾವ ರೀತಿ ಹೋಗುತ್ತೆ ಅಂದರೆ ಅಂಗಹೂನ ಅಂದರೆ ಬುದ್ಧಿಹೀನದ ಮಗು ಆಗತ್ತೆ. ಈಗ ಈ ಅಮ್ಮ ಪುನರ್ವಸು ನಕ್ಷತ್ರ ವಿಚಾರವನ್ನು ಕೇಳ್ತು. 21 ವರ್ಷ ಅವನಿಗೆ. ಈ 21 ವರ್ಷದವನಿಗೆ ಮುಖ್ಯವಾಗಿ ಆಗ್ತಕ್ಕಂತಹ ಲೆಕ್ಕಾಚಾರ ಏನಂದರೆ 13 ವರ್ಷಕ್ಕೆ ಮಗುವಿಗೆ ಗಂಡು ಮಗು ಆದರೆ ಅದಕ್ಕೆ ಒಂದು ಪ್ರಾಯಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳೆಲ್ಲ ಸಂಗ್ರಹ ಆಗಕ್ಕೆ ಶುರುವಾಗತ್ತೆ. 13 ವರ್ಷಕ್ಕೆ ಗಂಡು ಮಗುಗೆ ಅದಕ್ಕೆ ವೀರ್ಯ ಗ್ರಂಥಿಗಳು ಅಂತೀವಿ. ಅದು ವೀಕ್ ಆಗುವಷ್ಟು ಮಟ್ಟಕ್ಕಾಗತ್ತೆ ಇದೆಲ್ಲ ತಿಳ್ಕೊಳ್ಳದೇ ಇದ್ರೆ ಅಂತ ನಮ್ಮ ಇವತ್ತಿನ ಜನಕ್ಕೆ ಅರ್ಥ ಆಗಿಲ್ಲ. ಅದಕ್ಕೆ ಇವತ್ತು ದಾಂಪತ್ಯ ಸಮಸ್ಯೆ ಕರೆಕ್ಟಾಗಿ ಗಂಡ ಹೆಂಡತಿ ಜೊತೆಲಿ ಯಾಕಿಲ್ಲ ಅಂದರೆ ಮಕ್ಕಳಿಗೆ ಅದು ಬೆಳವಣಿಗೆ ಆಗೋ ಸಂದರ್ಭದಲ್ಲೇ ವೃದ್ಧಿಯಾಗೋ ಸಂದರ್ಭದಲ್ಲೇ ಕುಂಠಿತವಾಗಿರ್ತಕ್ಕಂಥ ಗಂಡು ಮಕ್ಕಳನ್ನು ಹೆತ್ತು ವಂಶ ಬೆಳೆಯುತ್ತೆ ಅಂತ ವಂಶ ಎಲ್ರಿ ಬೆಳೆಯೋದು ಮೊದಲೇ ಎಲ್ಲ ಕಟಿಂಗ್. ಆ ಮಗು ಹೂನ ಆಗ್ಬಿಟ್ಟಿರುತ್ತೆ. ಆಮೇಲೆ ಮದುವೆ ಮಾಡ್ಕೊಂಡು ಏನು ಮಾಡುತ್ತಾ ಮಗು? ಈ ಸತ್ಯ ನಮ್ಗೆ ಅರ್ಥ ಆಗೋದು ಯಾವಾಗ ಅಂತ ಪ್ರಶ್ನೆ. ಅದಕ್ಕೆ ಸಿಂಬಲ್ ಏನು ಗೊತ್ತಾ? ಯಾರು ಮಾತಾಡ್ಸೋದು ನ್ಯಾಚ್ಕೊಳ್ಳೋದು ಹುಡುಗಿ ಥರ ಕರೆಕ್ಟಾಗಿ ಮಾತಾಡಲ್ಲ. ಈ ಮಗು ನ್ಯಾಚ್ಕೊಳ್ಳುತ್ತೆ, ತುಂಬ ಭಯ ಬೀಳುತ್ತೆ. ಇದೆಲ್ಲ ಭೂಮಿಯಲ್ಲಿರುವ ಭೂತದಿಂದ ಬಂದಿರೋದು. ಅವರು ವಾಸ ಮಾಡುವ ಭೂಮಿಯಲ್ಲಿರುವಂತಹ ಭೂತಕ್ರಿಯೆ ಅಂತೀವಿ. ಮಗು ನ್ಯಾಚ್ಕೊಳ್ಳುತ್ತೆ, ಮೆಮೊರಿ ಪವರ್ ಇರಲ್ಲ. ಆಮೇಲೆ ಯಾವಾಗಲೂ ಮಂಕ್ ಥರವಾಗಿರುತ್ತೆ, ಒಂಟಿಯಾಗಿರುತ್ತೆ, ಜೊತೆ ಸೇರಲ್ಲ. ಏನೇ ತಿನ್ನಬೇಕು ಎಲ್ಲೋ ಮರೆಯಲ್ಲೋ ನಿಂತ್ಕೊಳ್ಳುತ್ತೆ. ಈ ರೀತಿಯಾದ ಮಗುವಿಗೆ ತಿಳ್ಕೋಬೇಕು, ನೀವೇನು ಮಾಡಿದ್ರೂ ಮಗುನ ಸರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ಮೆಡಿಷನಿಂದ ಮಗುನ ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿಂಪ್ಟಮ್ಸ್ ಏನು? ತಾಯಿ ಗರ್ಭದಲ್ಲಿದ್ದಾಗ ಸಿಂಪ್ಟಮ್ಸ್ ಏನಾಗಿರುತ್ತೆ? ಆ ಮಗುಗೆ ನಾಚಿಕೆ ಯಾಕೆ ಬಂತು? ನಾಚಿಕೆ ಯಾವಾಗ ಬಂತು ಅಂದರೆ ಇನ್ನು ಯೂರಿನ್ಗೆ ಸಂಬಂಧಪಟ್ಟಂತಹ ಆ ಭಾಗ ಮೂತ್ರಪಿಂಡದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗತ್ತೆ ಅಂತ ತಿಳ್ಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಇಲ್ಲ ಆಪ್ರೇಷನ್ಗೆ ಹೋಗಬೇಕಾಗತ್ತೆ. ಅದರಲ್ಲಿ ಹಲವಾರು ವಿಧಗಳು ಬರುತ್ತೆ. ಅದರಿಂದ ಮೂತ್ರಪಿಂಡದ ವಿಚಾರದಲ್ಲಿ ಬೇಕಾದಷ್ಟು ಬರುತ್ತೆ. ಆದರೆ ಮಗು ಏನು ಎದುರಿಸ್ಬೇಕು ಅನ್ನೋದು ತುಂಬ ಕಷ್ಟ ಆಗತ್ತೆ. ಅದಕ್ಕೆ ಆ ಮಗುವಾಗಿದ್ದ ಗರ್ಭವತಿ ಆಗಿದ್ದಂತಹ ಸಂದರ್ಭದಲ್ಲಿ ಮನಸ್ಸಿನ ಒತ್ತಡದಿಂದ ಹೆಂಗಸಿಗೆ ಗರ್ಭವತಿಯಲ್ಲಿ ಆ ಮಗುವಿಗೆ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗತ್ತೆ ಅಂದರೆ ಅಲ್ಲಿಂದನೇ ಬರ್ತಾ ಹೋಗುತ್ತೆ. ಏನು 6 ರಿಂದ 9 ಅಂತ ಹೇಳಿದೆ ನಾನು. ಆ ಸಮಯದಲ್ಲಿ ಕಿವಿ, ಮೂಗು, ಕಣ್ಣು, ಗಂಟ್ಲು ಇದಕ್ಕೆಲ್ಲ ಕೂಡ ಸಮಸ್ಯೆಯನ್ನು ಉತ್ಪತ್ತಿ ಆಗ್ತಕ್ಕಂತಹ ಸನ್ನಿವೇಶವೇ ಆ ಒಂದು ಸಮಯ. ಕೆಲವು ಮಕ್ಕಳಿಗೆ ಕಿವಿ ಸರಿಯಾಗಿ ಕೇಳಿಸಲ್ಲ, ಅಥವಾ ಕಿವಿ ಗುಮ್ ಅಂತ ಹೇಳುತ್ತೆ, ಕಿವಿ ಮುಚ್ಕೊಂಡಂಗೆ ಆಗುತ್ತೆ, ಕಿವಿ ನೋವು ಬರುತ್ತೆ, ಕಿವಿ ಸೋರುತ್ತೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹೌದಾ? ಆದರೆ ಇದೆಲ್ಲವೂ ಕೂಡ ತಾಯಿ ವಾಸ ಮಾಡ್ತಿದ್ದಂತಹ ಮನೆಯಲ್ಲಿ ಇರ್ತಕ್ಕಂಥ ಭೂತ, ಎಲ್ಲಿ ಗರ್ಭಾವ್ಯವಸ್ಥೆಯಲ್ಲಿ ತಾಯಿ ವಾಸ ಮಾಡ್ತಾಳೋ ಆ ನಿವೇಶನದಲ್ಲಿ ಭೂತ ಅಂದರೆ ಬಾಡಿಗೆ ಮನೆ ಇರ್ಬೋದು, ಲೀಸ್ ಇರ್ಬೋದು, ಸ್ವಂತ ಮನೆ ಇರ್ಬೋದು. ಆದರೆ ಯಾರು ಭೂಮಿಯನ್ನು ಶುದ್ಧೀಕರಣ ಸ್ಕ್ಯಾನಿಂಗ್ ಅಂತ ಆವಾಗಲೇ ಹೇಳಿದೆ ನಾನು. ಅಂದರೆ ಭೂತತ್ವಕ್ಕೆ ನಾವು ಭೂಮಿಯನ್ನು ಹೊಂದಾಣಿಕೆ ಮಾಡ್ಕೋಬೇಕು. ಈ ಪಂಚತತ್ವಗಳು ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಉಷ್ಣ, ಭೂಮಿಯಲ್ಲಿ ಏನು ಉತ್ಪತ್ತಿ ಆಗುತ್ತೋ ನಮ್ಮ ದೇಹದಲ್ಲೂ ಅದೇ ಥರ ಉತ್ಪತ್ತಿ ಆಗುತ್ತೆ. ಶೀತ ಇದೆ, ಉಷ್ಣ ಇದೆ, ಉರಿ ಇದೆ, ಎಲ್ಲವೂ ಇದೆ. ಹೌದಾ? ಆದರೆ ನಾವು ಗಾಳಿ ಅಂತಕ್ಕಂಥದ್ದು ಭಗವಂತಂದು. ಗಾಳಿ ಯಾರ್ದು? ಪ್ರಕೃತಿಯಲ್ಲಿರ್ತಕ್ಕಂಥ ಭಗವಂತಂದು. ಉಸಿರಾಟ ಯಾರ್ದು? ನಮ್ಮದು. ಇದನ್ನ ಮ್ಯಾಚ್ ಮಾಡ್ಕೋಬೇಕು ಅಂತ ಬೇಡ ಅಂತೀಯ? ಮಾಡ್ಕೋಬೇಕು. ಪ್ರಕೃತಿ ಹೊಂದಾಣಿಕೆಗೆ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ. ಗಾಳಿ ಭಗವಂತಂದು ಅಲ್ವಾ? ಅದೇ ರೀತಿ ಕಾಣುವ ದೇಹದಲ್ಲಿ ಕಾಣದೇ ಇರುವಂತಹ ಹೃದಯ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಬೇಡ ಅಂತೀಯ? ಮಾಡ್ಕೋಬೇಕು ರುಚಿ ಅಲ್ವಾ? ಅಂದ್ರೆ ನಮ್ಗೆ ಈ ಸತ್ಯ, ಇದನ್ನ ಸಂಗಮ ಅಂತ ಹೇಳ್ತೀವಿ. ಭೂಮಿ ಅಂದರೆ ಭೂಮಿಯನ್ನು ನಾವು ಹೊಂದಾಣಿಕೆ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಮ್ಮ ಉಸಿರಾಟ ಕೂಡ ಹೇಗಿರುತ್ತೋ ಮತ್ತು ನಮ್ಮ ಹೃದಯ ಹೇಗಿರುತ್ತೋ ಇದೆಲ್ಲವೂ ಕೂಡ ನಾವು ಸಂಗಮ ಹೊಂದಾಣಿಕೆ ಮಾಡಿಕೊಂಡಿದ್ದಾಗ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾ ರೂಪದಲ್ಲಿ
ಅಲ್ಲಿ ಉತ್ಪತ್ತಿ ಆಗುತ್ತೆ. ಏನದು ಶ್ರದ್ಧೆ ಅಂದರೆ ಶರಣಾಗತಿ ಆಗಬೇಕು. ಯಾರಿಗೆ? ಭೂಮಿಗೆ ಶರಣಾಗತಿ ಆಗ್ತಕ್ಕಂಥ ಶ್ರದ್ಧೆ ಯಾರಿಗಿರುತ್ತೆ ಆ ಭೂಮಿ ಭೂತತ್ವವಾಗಿ ಪರಿವರ್ತನೆ ಆಗುತ್ತೆ. ಭೂಮಿಗೆ ಶರಣಾಗಬೇಕು. ನಾವೇನು ಗೊತ್ತಾ, ಸೈಟ್ ತಗೋ, ಬ್ಯಾಂಕ್ ಲೋನ್ ಸಿಗುತ್ತೆ, ಮನೆ ಕಟ್ಟು, ಪ್ಲ್ಯಾನ್ ಇಂಜಿನಿಯರ್ ಹತ್ರ ಸಿಗ್ತಾರೆ, ಡೇಟು ಪುರೋಹಿತರ ಹತ್ರ ಸಿಗುತ್ತೆ, ಯಾವತ್ತು ಶುರು ಮಾಡಬೇಕಂತ. ಅಂದರೆ ಇವೆಲ್ಲವೂ ಏನು ವರ್ಕೌಟ್ ಆಗಿಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ರಾಜಯೋಗ ಇರೋದು ಯಾವಾಗ ನೋಡಿ ಸ್ವಾಮಿ, ಈಗ ಎಲ್ಲರೂ ಪಂಡಿತರಾಗ್ಬಿಟ್ಟಿದ್ದಾರೆ ಈಗ ಅವರವರೇ, ಯಾಕೆಂದ್ರೆ ಪುಸ್ತಕಗಳು ಸಿಗುತ್ತಲ್ಲ ತಗೊಂಡು ಓದೋದು. ರಾಜಯೋಗ ಯಾವಾಗ ಬರ್ತದೆ, ವಾಸ್ತು ರಾಜಯೋಗ ಯಾವಾಗಿರುತ್ತೆ ಸ್ವಾಮಿ ಅಂತಾರೆ. ಅದೆಲ್ಲೈತೋ ರಾಜಯೋಗ ಭಗವಂತನಿಗೆ ಗೊತ್ತು. ಜ್ಯೋತಿಷ್ಯ ಕೇಳೋಕೆ ಹೋದರೆ ಗಜಕೇಸರಿ ಯೋಗ, ಅದೆಲ್ಲೈತೋ ಅವ್ರನ್ನೇ ಕೇಳಬೇಕು. ಮನೆ ಕಟ್ಟಕ್ಕೆ ಹೋದರೆ ರಾಜಯೋಗ. ಬರೀ ಸುಳ್ಳಲ್ಲೇ ಸೃಷ್ಟಿ ಮಾಡ್ಕೊಂಡು ನಾವು ಜೀವನ ಎಲ್ಲ ತಲೆ ಮೇಲೆ ಕಲ್ಲು ಹಾಕೋತಾ ಇದ್ದೀವಿ. ರಾಜಯೋಗ ಮನೆಯನ್ನು ನೀವು ಕಟ್ಟೋದ್ರಿಂದ ಬರಲ್ಲ, ಭೂಮಿಯನ್ನು ಎಷ್ಟು ಮಟ್ಟಕ್ಕೆ ಸ್ಕ್ಯಾನ್ ಮಾಡ್ತೀರಾ ಅದರ ಮೇಲೆ ರಾಜಯೋಗ ಬರೋದು. ಒಬ್ರಿಗಲ್ಲ, ಇಡೀ ಕುಟುಂಬದವರಿಗೆಲ್ಲ ರಾಜಯೋಗ ಬರಬೇಕಂದ್ರೆ ಭೂಮಿಯನ್ನು, ಮನೆ ಕಟ್ಟುವ ಜಾಗವನ್ನು ಸ್ಕ್ಯಾನಿಂಗ್ ಮಾಡಬೇಕು. ಆ ಸ್ಕ್ಯಾನಿಂಗ್ ಮಾಡಬೇಕು ಅಂತಕ್ಕಂಥ ಸತ್ಯವೇ ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಪ್ರಾಜೆಕ್ಟ್. ಅದು ಏನು? ಆ ನಿವೇಶನವನ್ನು ಯಾವ ರೀತಿಯಾಗಿ ಗುರುತಿಸಬೇಕು, ಆ ನಿವೇಶನದಲ್ಲಿರ್ತಕ್ಕಂತಹ ಸತ್ಯಾಂಶ ಏನು, ಅದಕ್ಕೆ ನಾವು ಇರ್ತಕ್ಕಂತಹ ಭೂಮಿಯನ್ನು ನಾವು ಮನೆ ಕಟ್ಟೋ ಭೂಮಿ ಹಳದಿ ಮತ್ತು ಕೆಂಪು ಮಿಶ್ರಿತವಾದ ಭೂಮಿ ಆಗಿರಬೇಕು ಅಂತ ಧರ್ಮದಲ್ಲಿದೆ. ಮನೆ ಕಟ್ಟುವ ಭೂಮಿ ಹೇಗಿರಬೇಕು ನಿವೇಶನ ಅಂದರೆ ಹಳದಿ ಮಣ್ಣು ಮತ್ತು ಕೆಂಪು ಎರಡೂ ಮಿಶ್ರಿತವಾಗಿರ್ತಕ್ಕಂಥ ಮಣ್ಣು ಮನೆ ಭೂಮಿ ಸಿಕ್ಕಿದರೆ ಅವನಂಥ ಕೋಟಿಪತಿ ಇನ್ನೊಬ್ಬ ಇಲ್ಲ. ಇದು ರೀ ಗಜಕೇಸರಿ ಯೋಗ ಬರೋದು, ಇದು ರಾಜಯೋಗ ಬರೋದು. ಅದು ಅವ್ರಿಗೆ ಗೊತ್ತಿರಬೇಕಲ್ಲ. ಭೂಮಿ ಒಳಗೆ ಬಗದು ನೋಡೋಕ್ಕಾಗದ ಸ್ವಾಮಿ ಅಂದರೆ ಆಗಿದ್ಮೇಲೆ ದೇಹನೂ ಕೂಡ ಬಗದು ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಬಗದು ನೋಡೋಕ್ಕಾಗಲ್ಲ, ಭೂಮಿನೂ ಬಗದು ನೋಡೋಕ್ಕಾಗಲ್ಲ. ಮತ್ತು ಸ್ಕ್ಯಾನಿಂಗ್ ಹೆಂಗೆ ಅಂತಕ್ಕಂಥ ಪ್ರಶ್ನೆ ನಿಮಗೆ ಅನ್ನಿಸ್ತಾ ಇದೆ. ಕಾರಣ ಆ ಭೂಮಿಯನ್ನು ನೀವು ಯಾವ ಆಕಾರದಲ್ಲಿ ನೀವು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಅದೇ ಸ್ಕ್ಯಾನಿಂಗ್. ಆ ಸ್ಕ್ಯಾನಿಂಗ್ ಮಾಡಲೇಬೇಕಾ ಅಂತ ನಿಮಗೆಲ್ಲ ಡೌಟ್ ಇದ್ದರೆ ಇದನ್ನು ಮುಂದುವರೆದ ಭಾಗ ತೋರಿಸ್ಕೊಡ್ತೀನಿ. ಯಾಕೆ ಸ್ಕ್ಯಾನಿಂಗ್ ಮಾಡಲೇಬೇಕು ಭೂಮಿಯನ್ನು? ಏನಪ್ಪ ಇದು ಹೊಸ ವಿಚಾರ ಹೇಳ್ತಾ ಇದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು. ಕಾರಣ ಇಷ್ಟೇ, ನಿಮ್ಮ ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಊರಲ್ಲಿ, ಎಲ್ಲ ಮನೆಗಳಲ್ಲೂ ಕಾಯಿಲೆ ಇಲ್ಲದೆ ಇರುವಂಥ ಮನೆ ಯಾವುದಮ್ಮ ಇದೆ? ಉದಾಹರಣೆ, ನಮ್ಮ ಬ್ಯಾಂಗ್ಳೂರಿನಲ್ಲಿ ಹೆಚ್ಚು ಕಮ್ಮಿ ಗುಬ್ಬಚ್ಚಿ ನೋಡಿ 30 ವರ್ಷ ಆಯಿತು. ಪ್ರತಿಯೊಬ್ಬರು ಗಮನಿಸ್ಕೋಬೇಕು. ಬ್ಯಾಂಗ್ಳೂರು ಸಿಟಿ ಒಳಗೆ ಗುಬ್ಬಚ್ಚಿ ನೋಡಿ 30 ವರ್ಷ ಆಯಿತು. ಯೋಚನೆ ಮಾಡಿ, ದಯವಿಟ್ಟು ಜಾಗ ಖಾಲಿ ಮಾಡಿ ಅಂತ ನೇರವಾಗಿ ಹೇಳ್ಬೇಕಂದ್ರೆ ಇದೇನೆ. ಬೆಂಗಳೂರು ಬಿಟ್ಟು ಇನ್ನೊಂದು ಕಡೆ ಜಾಗ ಆರಿಸ್ಕೋಬೇಕು. ಇದನ್ನು ಗಮನ ಇಟ್ಕೋಬೇಕು. ಗುಬ್ಬಚ್ಚಿ ಇದೆ, ಗುಬ್ಬಚ್ಚಿ ಹೋಗಿದೆ ಅಂದಮೇಲೆ ಬೆಂಗಳೂರು ಸಿಟಿ ಏನಾಗಿದೆ? ಇಲ್ಲಿ ಯಾವುದು ವರ್ಕೌಟ್ ಆಗಲ್ಲ, ಏನು ಮಾಡಿದ್ರೂ ವರ್ಕೌಟ್ ಆಗಲ್ಲ. ನಿಮ್ಮ ಭೂಮಿ ಸ್ಕ್ಯಾನಿಂಗಿಂದ ಸ್ವಲ್ಪ ದಿನ ತಾತ್ಕಾಲಿಕವಾಗಿ ಚೆನ್ನಾಗಿರ್ಬೋದು. ಆ ಸ್ಕ್ಯಾನಿಂಗ್ ಮಾಡಿ ಮನೆ ಕಟ್ಟಬೇಕಂತ ಎಷ್ಟು ಜನಕ್ಕೆ ಗೊತ್ತು? ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಅದಕ್ಕೇನೋ ಆಗ್ಬಿಡುತ್ತೆ, ಅದೆಲ್ಲ ಹೆಂಗೆ ಮಾಡೋಕ್ಕಾಗತ್ತೆ ಅಂದರೆ ಜೀವನ ಅನುಭವಿಸ್ಬೇಕಾಗತ್ತೆ. ಕಾರಣ ಬ್ಯಾಂಗ್ಳೂರು ಬಿಟ್ಟು, ಸಂಪಾದನೆ ಬಿಟ್ಟು ನಾವು ಬದುಕೋಕ್ಕಾಗಲ್ಲ ಅನ್ನೋರು ಬೇಕಾಷ್ಟು ಜನ ಇದ್ದಾರೆ. ಹಾಗಂತ ಬೆಂಗಳೂರು ಬಿಟ್ಟು ಖಾಲಿ ಮಾಡಿ ಅಂತ ನಾನು ಹೇಳ್ತಿಲ್ಲ, ಚಾಯ್ಸ್ ನಿಮ್ಮದು. ಆದರೆ ನಾವು ಮಾಡಿದ್ದೆಲ್ಲ ತಗೊಂಡೋಗಿ ಮಾತ್ರೆಗಳಿಗೆ, ಔಷಧಿಗಳಿಗೆ, ಆಪ್ರೇಷನ್ಗಳಿಗೆ ಕಟ್ಟಬೇಕು ಅಂತಕ್ಕಂಥ ಲೆಕ್ಕಾಚಾರ ಏನಕ್ಕೆ? ಅದಕ್ಕೋಸ್ಕರವಾಗಿ ಒಂದು ಉದಾಹರಣೆ ಏನು ಹೇಳ್ತಾರೆ ಅಂದರೆ, ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡಿತಾನೆ. ಎಲ್ಲ ಶಕ್ತಿ ಎಲ್ಲವೂ ಕೂಡ ನನಗೆ ಮೀರಿ ಇನ್ಯಾರಿಗೂ ಬರಬಾರ್ದು, ಇರಬಾರ್ದು ಅಂತ ಕೇಳ್ತಾನೆ. ಆದರೆ ಸಾವು ಹೆಂಗೆ ಅಂತ ಅವ್ನು ಬಿಟ್ಬಿಟ್ಟ ಅಲ್ಲಿ. ಯಾಕೆ ಈ ಸಾವು ಬೇಕಾಗುತ್ತೆ, ಯಾವ ರೀತಿ ಸಾವು ನಾನು ಸಾಯಬೇಕು ಅಂತ ಬಿಟ್ಟ ಅವನು. ಇದಕ್ಕೆ ಏನಕ್ಕೆ ಬೇಕಂದರೆ, ಮಗು ಮತ್ತು ಸಾವಿನಲ್ಲಿ ಆಗ್ತಕ್ಕಂಥ ಒಂದು ಶವ, ಇಲ್ಲಿ ಎರಡಕ್ಕೂ ಟ್ಯಾಲಿ ಮಾಡಬೇಕಾಗತ್ತೆ. ಸತ್ತ ವ್ಯಕ್ತಿಯ ಶವ, ಹುಟ್ಟುವ ಮಗು, ಇದೆರಡನ್ನೂ ತಿಳ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಸೋತಿದ್ದೀವಿ. ಹಿರಣ್ಯಕಶಿಪುನೇ ಸೋತಿದ್ದಾನೆ ಅಂದರೆ ನಾವು ಸೋಲೋದೇನು ದೊಡ್ಡ ವಿಷಯ. ಯಾಕಿದು ಬೇಕಾಗತ್ತೆ ಅಂದರೆ, ಯಾವ ವ್ಯಕ್ತಿ ಪ್ರಾಣ ಬಿಡ್ತಾನೋ ಆ ದಿನ ನೆಕ್ಸ್ಟು ಮಗು ಅದೇ ಸಮಯಕ್ಕೆ ಹುಟ್ಟುತ್ತೆ. ಯಾವ ವ್ಯಕ್ತಿ ಕುಟುಂಬದಲ್ಲಿ ಸಾಯ್ತಾನೋ, ಸತ್ತಿರ್ತಾನೋ, ಯಾವ ರೀತಿಯಲ್ಲಿ ಸತ್ತಿರ್ತಾನೋ ಅದೇ ವ್ಯಕ್ತಿ ಮತ್ತೆ ಮಗುವಾಗಿ ಆ ತಿಥಿ ನಕ್ಷತ್ರದಲ್ಲೇ ಹುಟ್ಟುತ್ತೆ. ಅದಕ್ಕೆ ತಿಥಿ ನಕ್ಷತ್ರ ಯಾಕೆ ಕೇಳಬೇಕು ಅಂದರೆ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯವರು, ನಿಮ್ಮ ಕುಟುಂಬಸ್ಥರು ಹೋಗಿರ್ತಕ್ಕಂಥ ರಿಪೀಟ್ ಅಗೈನ್ ನಿಮ್ಮ ವಂಶದಲ್ಲಿ ಬಂದಿರ್ತಾರೆ. ಆ ಕಾರಣದಿಂದಾಗಿ ಅಮಾವಾಸ್ಯೆಯಲ್ಲಿ ಹುಡ್ತು, ರಾತ್ರಿಯಲ್ಲಿ ಹುಡ್ತು, ಹಗಲು ಯಮಗಂಡ ಕಾಲದಲ್ಲಿ ಹುಡ್ತು, ಇದನ್ನು ಕೇಳೋಕ್ಕೆ ಬರೀ ಕೇಳ್ಕೊಂಡೇ ಕಾಲ ಕಳೆದ್ಬಿಟ್ವು ಹೊರತು ಸಾವಿನಲ್ಲಿ ಸಂಸ್ಕಾರ ಆಗಿರ್ತಕ್ಕಂಥ ಕುಟುಂಬ ಪ್ರಪಂಚದಲ್ಲಿ ಒಂದು ಸಿಗಬಹುದೇನೋ ಕಷ್ಟ ಇದೆ. ಭೀಷ್ಮಾಚಾರ್ಯರು ಸಾವಲ್ಲೂ ಕೂಡ ವೆಯ್ಟ್ ಮಾಡಿದ್ರು.
ಅಂತಹ ಧರ್ಮಕ್ಕೆ ನಡೆದಂಥವ್ರು ಅವರೇ ವೆಯ್ಟ್ ಮಾಡಿದ್ರು ಉತ್ತರಾಯಣ ಬರಲಿ ಅಂತೇಳಿ. ಇನ್ನು ನಮಗಳ ಕತೆ ಏನು? ಸಾವು ಅನ್ನೋದು ಒಂದು ಸಂಸ್ಕಾರ. ಸಾವು ಬರೀ ನಾವು ಆಪ್ರೇಷನ್ಗಳು ಮಾಡ್ಕೊಂಡು ಮಾತ್ರೆ ತುಂಬಿಕೊಂಡು ಅಂದರೆ ಔಷಧಿಗಳು ನುಂಗ್ಕೊಂಡು ಕುಡ್ಕೊಂಡು ನಾವು ಸಾಯ್ತಾ ಇದ್ದೀವಿ. ಇದು ಸಂಸ್ಕಾರದ ಸಾವಲ್ಲ. ಅಂದಮೇಲೆ ನಮ್ಮ ಭೂಮಿಯನ್ನು ನಾವು ಭೂತತ್ವದಲ್ಲೇ ಇರ್ತಕ್ಕಂಥ ಸತ್ಯವನ್ನು ಕಂಡುಹಿಡ್ಕೋಬೇಕು ಅಂತಕ್ಕಂಥದ್ದು ಬಿಟ್ಟು ಭೂಮಿಯನ್ನು ಭೂತವನ್ನಾಗಿ ನಾವು ಮಾಡಿಕೊಂಡು ನಾವು ಭೂತ ಆಗ್ಬಿಟ್ಟಿದ್ದೀವಿ. ಕಾರಣ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಇದೇ ಭೂತ. ನಮಗೆ ಬೇಕಾಗಿರೋದು ತತ್ವ, ಒಂದು ಶಕ್ತಿ ಬೇಕು. ಭೂಮಿಯಿಂದ ನಮಗೊಂದು ಶಕ್ತಿ ಬೇಕು. ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದನ್ನು ನಾವು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಹೋದಾಗ ಕುಟುಂಬದ ಕಣ್ಣನ್ನು ತೆರೆಸ್ತಕ್ಕಂಥದ್ದು, ಭೂಮಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಸತ್ಯವನ್ನು ನಾವು ಹತ್ರ ಆಗ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭೂತತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.